ಹಾಯ್ ಸ್ನೇಹಿತರೆ, ನಮ್ಗೆಲ್ಲರೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ವೆಲ್ಕಮ್ ಮಾಡುತ್ತಾ. ಆದ್ಮೇಲೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ SLC ಪರೀಕ್ಷೆ ಕೊನೆಯ ತಯಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಒಂದು ವಾಸ್ತವ ಸಂಖ್ಯೆಗಳ ಮೇಲೆ ಆಲ್ರೆಡಿ ಒಂದು ಕಾನ್ಸೆಪ್ಟ್ ಅನ್ನು ನಾವು ವಿಡಿಯೋ ಮಾಡಿದ್ದೇವೆ 5 ಅಂಕದಲ್ಲಿ. ಸೊ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಒತ್ತಾಯದಿಂದ ನಾವು ಮಾಡ್ತಾ ಇರೋದು. ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಯಾವ ರೀತಿ ಕ್ವಶನ್ಸ್ ಗಳು ಅರೈಸ್ ಆಗ್ತಾ ಇದಾವೆ ಟೋಟಲ್ ಸಿಲೆಬಸ್ ಮೇಲೆ. ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಪ್ರತಿಯೊಂದು ಚಾಪ್ಟರ್ ಮೇಲೆ. ಸೊ 1 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಬನ್ನಿ, ಮೊದಲನೇ ಟಾಪಿಕ್ ವಾಸ್ತವ ಸಂಖ್ಯೆಗಳಿದೆ. ಆಲ್ರೆಡಿ ಪ್ರಶ್ನೆಗಳಿದಾವೆ, ಈಗಾಗಲೇ ತಾವು ನೋಡ್ತಾ ಇದಾರ. ಸೊ ಪ್ರಶ್ನೆಯಲ್ಲಿ ಮೊದಲನೇದು ಏನಿದಪ್ಪ ಅಂತ ಕೇಳಿದ್ರೆ ನೋಡಿ, 2 ಧನಾತ್ಮಕ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಯುಕ್ಲಿಡನ ಭಾಗಾಕಾರ ಪ್ರಮೇಯ. ಇದು ಯುಕ್ಲಿಡನ ಭಾಗಾಕಾರ ಪ್ರಮೇಯ ಯಾವ್ದಪ್ಪ ಅಂದ್ರ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಹೌದಾ? ಹಾಗಾದ್ರೆ ಆರ್ ನ ಒಂದು ಲಿಮಿಟೇಷನ್ ಏನಂತ ಕೇಳಿದರೆ ಆರ್ ಯಾವ ರೀತಿ ಇರಬೇಕು, ಆರ್ ನ ಒಂದು ಲಿಮಿಟ್ ಮಿತಿ ಎಷ್ಟಿರ್ಬೇಕಂತ ಕೇಳ್ತಾ ಇದಾರೆ. ಅಂದ್ರೆ ಭಾಜ್ಯ ಆರ್ ಅನ್ನೋದು ಒಂದು ಏನಪ್ಪಾ ಅಂದ್ರೆ ಒಂದು ಟೈಪ್ ಆಫ್ ಇಲ್ಲಿ ಏನಾಗಿರ್ತದಲ್ರಿ, ಶೇಷದಂತೆ ಏನ್ ಮಾಡ್ತದ ವರ್ತಿಸ್ತಾ ಇದೆ. ಆ ಆರ್ ಯಾವತ್ತು ಏನಾಗಿರ್ತದಪ್ಪ ನೋಡ್ರಿ, ಆರ್ ಅನ್ನೋದು ಏನಾಗಿರ್ತಾ ಇದೆ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 0ಕ್ಕಿಂತ ಏನಾಗಿರ್ಬೋದು, ಹೆಚ್ಚಿಗೆನೂ ಆಗಿರ್ಬೋದು, ಈಕ್ವಲ್ ಆಗಿರ್ಬೋದು. ನೋಡಿ, 0ಗಿಂತ ಹೆಚ್ಚಿಗೆನೂ ಇರ್ಬೋದು, ಈಕ್ವಲ್ ಆಗಿರ್ಬೋದು ಯಾವುದು ಆರ್ ನ ಬೆಲೆ. ಆದರೆ ಕಂಪಲ್ಸರಿ ಏನಾಗಿರ್ತದಪ್ಪ ಅಂತ ಬಿ ಗಿಂತ ಕಡಿಮೆ ಇರ್ತಾ ಇದೆ. ನೆನ್ಪಿಟ್ಕೋರಿ, ಏನಾಗಿರ್ತಾ ಇದೆ, ಬಿ ಗಿಂತ ಕಡಿಮೆ ಇರ್ತಾ ಇದೆ. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಆನ್ಸರ್ ಅಂತ ಕರಿತಾ ಇದಾವೆ. ಸೊ ದಟ್ ಈಸ್ ಏನ್ ಹೇಳ್ರಿ, ಆರ್ ನ ಲಿಮಿಟೇಷನ್. ಇದು ನೆನ್ಪಿಟ್ಕೋರಿ, ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅನ್ನೋದು ಯುಕ್ಲಿಡರ ಭಾಗಾಕಾರ ಅನುಪ್ರಮೇಯ ಅಥವಾ ಪ್ರಮೇಯ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ರೈಟ್. ಇನ್ನು 12 ಮತ್ತು 18ರ ಮೊಸ ಎಷ್ಟು ಅಂತ ಕೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮೊಸವನ್ನ ಕನ್ನಡಕೋಬೇಕಾದ್ರ ಸೊ 12 ಮತ್ತು 18. ಸೊ ಎರಡು ಯಾವ ಮಗ್ಗಿಲ್ ಇದಾವ್ ನೋಡ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 6 ಮಗ್ಗಿಲ್ ಇದಾವ್ರಿ. 6 2 6 3. ಹೌದಾ? ಸೊ ಮೊಸ ಕೇಳಿರಂದ್ರ 6 ಬರ್ತಾ ಇದೆ, ಯಾಕಂದ್ರೆ 2 3 ಯಾವ ಮಗ್ಗಿಲಿಲ್ಲ. ಒಂದ್ ಬೇಕಾ ಇದ್ರದ ಲಸ LCM ಕೇಳಿರಂದ್ರ ಸೊ ಇಂಟು ಆಗಿ ಬಿಡ್ತಾ ಇದಾವೆ. 6 2 3, 6 ಇಂಟು 2 ಇಂಟು 3, 6 2 12, 12 3 ಎಷ್ಟು 36. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಆನ್ಸರ್ ಆಗಿದೆ. ಲಸ ಎಷ್ಟು ಬಂತು, 36 ಬಂತ್ರಿ. ಹೌದಾ? ನೆಕ್ಸ್ಟ್ 2/3 3ನೇ 2 ಇದು ಯಾವ ಸಂಖ್ಯೆ? ಸಿಂಪಲ್ ಆಗಿದೆ ಸ್ನೇಹಿತರೆ, ಆರಾಮಾಗಿ ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ. ಸೊ 3ನೇ 2 ಕಡ್ತಾ ಹೊಡ್ಲಿಕ್ಕೆ ಬರ್ತಾ ಇದೆ. ನೆನ್ಪಿಟ್ಕೋರಿ, ಕಡ್ತಾ ಹೊಡೆದು ಅಂದ್ರೆ ದಶಮಾಂಶ ರೂಪದ ಬರಿಬಹುದು. 3 1 3 2 3 0 ತಗೋರಿ 20 ಬರ್ತಾ ಇದೆ. 3 6 18 3 6. ಸೊ ಇದೊಂದು ಪುನರಾವರ್ತನೆ ಆಗ್ತಕ್ಕಂತ ಸಂಖ್ಯೆ ಆಗಿರೋದ್ರಿಂದ ಸೊ ಇದೊಂದು ಎಂತ ಸಂಖ್ಯೆ ಅಂತ ಕೇಳಿದ್ರೆ ಸೊ ದಟ್ ಈಸ್ ಯಾವ ಸಂಖ್ಯೆ ಹೇಳಿರೋದು, ಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಇದ್ದೇವೆ. ರಿಪಿಟೇಷನ್ ಕಂಡು ಬರ್ತಾ ಇದೆ ಅನ್ಕೂಲ ಇದೊಂದು ಎಂತ ಸಂಖ್ಯೆ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹೌದಾ? ಎಸ್. ಇನ್ನ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದಾವೆ ನಂಬರ್ 4ನೇದ ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಅಂದ್ರೆ ಆಲ್ರೆಡಿ ಇದೆ ನಾನು, 2ಕ್ಕಿಂತ ಹೆಚ್ಚು ಅಪವರ್ತನೆಗಳು ಇರ್ತಾ ಇದ್ದಾವೆ. ಹೌದಾ? ಎಸ್. ನೋಡಿ, ಕೇವಲ ಇಲ್ಲಿ 3-4 ಪ್ರಶ್ನೆ ಅಷ್ಟೇ ಅಲ್ಲ, ಆ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ವರ್ಡ್ಗಳ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೇನೆ, ನೆನಪಿಟ್ಕೋರಿ. ಹೌದಾ? ಹಾಗಾಗಿ 1 ಅಂಕ 2 ಅಂಕ ಸಾಕಷ್ಟು ಇಲ್ಲಿ ಏನಾಗ್ತಪ್ಪ ಅಂದ್ರೆ ಚರ್ಚೆ ಆಗ್ತಾ ಇದಾವೆ. ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ರೈಟ್. ಎಸ್. ಬನ್ನಿ, ಸಂಯುಕ್ತ ಸಂಖ್ಯೆ ಅಂದ್ರೆ ನೋಡ್ರಿ 2ಕ್ಕಿಂತ ಹೆಚ್ಚು ಅಪವರ್ತನವನ್ನು ಹೊಂದಿರ್ತಾ ಇದಾವೆ, ಬಟ್ ಅವಿಭಾಜ್ಯ ಸಂಖ್ಯೆ ಇರುವುದಿಲ್ಲ. ಹೌದಾ? ಎಸ್. ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅನನ್ಯವಾಗಿ ವ್ಯಕ್ತಪಡಿಸಬಹುದು. ನಿನ್ನೆ ನಾನು ಹೇಳಿದೆ. ಸೊ ಈ ಪ್ರಮೇಯಕ್ಕೆ ನಾವ್ ಏನಾದ್ರು ಕರಿತಾ ಇದಾವಪ್ಪ ಅಂತ ಕೇಳಿದ್ರೆ ಸೊ ಸಿಂಪಲ್ ಇದೆ, ಅಂಕಗಣಿತದ ಮೂಲ ಪ್ರಮೇಯತನ್ನು ಕರಿತಾ ಇದಾವೆ. ಅಂಕಗಣಿತದ ಮೂಲ ಪ್ರಮೇಯತನ್ನು ನಾವು ಏನ್ ಮಾಡ್ತಾ ಇದ್ದ ಸೊ ಕನ್ಸಿಡರ್ ಮಾಡ್ತಾ ಇದಾವೆ. ಅಂಕಗಣಿತದ ಮೂಲ ಪ್ರಮೇಯ ಅಂತಂದು ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾ ಇದ್ದಾರೆ. ರೈಟ್. ಸೊ ದಟ್ ಇಸ್ ಇಂಟ್ರೆಸ್ಟಿಂಗ್. 1 ಅಂಕದ ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಂತೆ ವಾಸ್ತವ ಸಂಖ್ಯೆಗಳ ಮೇಲೆ ಬರ್ತಕ್ಕಂತ 1 ಅಂಕದ ಪ್ರಶ್ನೆಗಳು. ಹೌದಾ? ಎಸ್. ಬನ್ನಿ, ನೆಕ್ಸ್ಟ್ 2ನೇ ಪ್ರಶ್ನೆಯನ್ನ ನಾವು ಗಮನಿಸೋದಾದ್ರೆ ಸೊ 2ನೇ ಟಾಪಿಕ್ ಹೋಗ್ತಾ ಇದಾವೆ. ಸೊ ದಟ್ ಈಸ್ ಅಂದ್ರೆ ಪಾಲಿನೋಮಲ ಬಹುಪದೋಕ್ತಿಗಳು ಅಂತಂದಿದೆ. ಯಾವ್ದು? ಸೊ ಬಹುಪದೋಕ್ತಿಗಳು ಸಿಂಪಲ್ ಇದೆ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಅಪ್ಲೈಡ್ ಕ್ವಶನ್ಸ್. ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನ ನಿರ್ಧರಿಸಬೇಕಾದ್ರೆ y is equal to p of x ರೇಖೆಯು x ಅಕ್ಷವನ್ನ ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟಾಗಿರ್ತಿತ್ತು ಅಥವಾ ಏನಾಗಿರ್ತಿತ್ತ ಅಂತ ಕೇಳಿದ್ರೆ ಸೊ ನೆನ್ಪಿಟ್ಕೋರಿ, ಈ y ಅನ್ನೋದಲ್ಲ, ಈ y ಅನ್ನೋದು p of x ರೇಖೆ ಏನಿದಲ್ಲ ಅದು x ಅಕ್ಷವನ್ನ ಏನ್ ಮಾಡ್ಬೇಕು, ಸಂಧಿಸ್ಬೇಕು. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸೊ ಈ ರೀತಿಯಾದ ತಿಳ್ಕೊರಿ, ಇದು x ಅಕ್ಷ ಅಂತ ಕರಿತಾ ಇದಾವೆ, ಇದಕ್ಕ y ಅಕ್ಷ ಅಂತ ಕರಿತಾ ಇದಾವೆ. ಇದು ಎಷ್ಟು ಬಾರಿ ಹಾದು ಹೋಗ್ತದ ಅಷ್ಟು ಏನಾಗಿರ್ತಾವ ಶೂನ್ಯತೆಗಳ ಸಂಖ್ಯೆ ಆಗಿರ್ತೈತಿ. ಈಗ ಉದಾಹರಣೆ
1 2 3 4. ಹಾಗಾದ್ರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು ಹೇಳ್ರಿ 4 ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ರೈಟ್. ಅಥವಾ ಒಂದು ವೇಳೆ ಇದು ಎಕ್ಸ್ ಅಕ್ಷ ವಾಯ್ ಅಕ್ಷ ಒಂದ್ ವೇಳೆ ಈ ರೀತಿ ಹಾದೋಗಿತ್ತಂದ್ರ ಸೊ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಏನಾಗೈತಿ 0 ಆಗಿದೆ ಅಂತ ಹೇಳೋ. ಯಾಕ ಅದು ಎಕ್ಸ್ ಅಕ್ಷದ ಮೇಲೆ ಹಾದ ಹೋಗಿಲ್ಲ ರೀ. ಹಾಗಾಗಿ ಇಲ್ಲಿ ಉತ್ತರ ಏನ್ ಬರ್ಬೇಕು ಹೇಳ್ರಿ, ಬಿಂದುಗಳ ಸಂಖ್ಯೆ. ನೆನ್ಪಿಟ್ಕೋರಿ, ಛೇದಿಸುವ ಬಿಂದುಗಳ ಸಂಖ್ಯೆ ಮೇಲೆ ಏನಾಗಿದೆ ಅಂದ್ರೆ ಡಿಫೆಂಡ್ ಆಗಿದೆ. ಸೊ ಆನ್ಸರ್ ಛೇದಿಸುವ ಬಿಂದುಗಳ ಸಂಖ್ಯೆ ಮೇಲೆ ಡಿಫೆಂಡ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಾರಿ ಹಾದು ಹೋಗ್ತವಲ್ಲ ಅಷ್ಟು ಏನಾಗಿರ್ತೈತಿ ಶೂನ್ಯತೆಗಳ ಸಂಖ್ಯೆ ಆಗಿರ್ತಾ ಇದೆ, ನೆನ್ಪಿರ್ಲಿ. ಇನ್ನ ಎ ಎಕ್ಸ್ ಪ್ಲಸ್ ಬಿ ರೂಪದ ಬಹುಪದೋಕ್ತಿಗೆ ಏನಂತ ಕರಿತಾ ಇದ್ದಾರೆ? ಸಿಂಪಲ್ ಅದರೆ ಎ ಎಕ್ಸ್ ಪ್ಲಸ್ ಬಿ ರೂಪದ ಬಹುಪದೋಕ್ತಿಗೆ ಏನಂತ ಕರಿತಾ ಇರ್ತ ಅಂದ್ರ, ಸೊ ಇಲ್ಲಿ ಚರಾಕ್ಷರದ ಎಕ್ಸ್ ನ ಘಾತ ಒಂದಿತ್ತಂದ್ರ ಅದನ್ನ ನಾವ್ ಏನಂತ ಕರಿತಾವಪ್ಪ ಅಂದ್ರ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಏನಂತ ಕರೀತಾರೆ? ರೇಖಾತ್ಮಕ ಬಹುಪದೋಕ್ತಿ. ಇದರ ಡಿಗ್ರಿ ಅಥವಾ ಶೂನ್ಯತೆ ಎಷ್ಟಿರ್ತೈತ್ರಿ? ಸಾರಿ, 1 ಇರ್ತಾ ಇದೆ. ಎಷ್ಟಿರ್ತಾ ಇದೆ? 1 ಇರ್ತಾ ಇದೆ, ರೇಖಾತ್ಮಕ. ಇನ್ನ ಅದೇ ರೀತಿ ಸ್ನೇಹಿತರೆ, ಅದೇನಾದ್ರೂ ಚರಾಕ್ಷರ 2 ಇದ್ದು ಅಂದ್ರ, ಸಾರಿ, ಚರಾಕ್ಷರದ ಘಾತ ಸಂಖ್ಯೆ ಮೇಲೆ ಡಿಪೆಂಡ್. ಒಂದ್ ವೇಳೆ ಇಲ್ಲಿ ಎಕ್ಸ್ ನ ಘಾತ 1 ಬದಲಾಗಿ ಎಕ್ಸ್ ನ ಘಾತ 2 ಇತ್ತಂದ್ರೆ ಅದೇನಾಗಿರ್ತೈತಿ? ವರ್ಗಾತ್ಮಕದ ಶೂನ್ಯತೆ ಏನಾಗಿರ್ತೈತಿ? 2 ಇರ್ತಾ ಇದೆ. ಒಂದ್ ವೇಳೆ 3 ಇತ್ತಂದ್ರೆ ಅದನ್ನ ನಾವೇನಂತ ಕರಿತಾವು? ಘನಾತ್ಮಕ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಏನಂತ ಕರೀತಾರೆ? ಘನಾತ್ಮಕ ಇತ್ತಂದ್ರೆ ಎಷ್ಟು? 3. ಕೇವಲ ಸಂಖ್ಯೆಗಳ ಮಾತ್ರ ಕೊಟ್ಟಿರಂದ್ರ, ಸಂಖ್ಯೆಗಳು ಮಾತ್ರ ಇದ್ದಂದ್ರೆ ನಾವೇನಂತ ಕರಿತಾವ? ಸ್ಥಿರ ಬಹುಪದೋಕ್ತಿದ ಶೂನ್ಯತೆ ಎಷ್ಟಿದೆ ಅಂದ್ರೆ 0 ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಗೊತ್ತಿರ್ಬೇಕು, ಒಂದ್ ವೇಳೆ ಏನಾದ್ರು ಶೂನ್ಯ ಬಹುಪದೋಕ್ತಿ ಕೇಳಿರಂದ್ರೆ ನೋಡಿ, ಹೇಳಲಿಕ್ಕೆ ಬರೋದಿಲ್ಲ. ಶೂನ್ಯ ಬಹುಪದೋಕ್ತಿ ಕೇಳಿರಂದ್ರ ಇತರ ಒಂದು ಡಿಗ್ರಿ ಅಥವಾ ಶೂನ್ಯತೆಗಳ ಸಂಖ್ಯೆ ಇನ್ಫಿನಿಟಿ ಅಥವಾ ನಾವು ಕರಿತಾ ಇದ್ದಾವೆ, ಅನಂತ ಆಗಿರ್ತಾ ಇದೆ, ಅಥವಾ ಇನ್ಫಿನಿಟಿ ಅಥವಾ ಕರಿತಾ ಇದ್ದಾವೆ. ಶೂನ್ಯ ಬಹುಪದೋಕ್ತಿದ ಅನಂತ, ಸ್ಥಿರ ಬಹುಪದೋಕ್ತಿದ 0, ರೇಖಾತ್ಮಕದ 1, ವರ್ಗಾತ್ಮಕದ 2, ಘನಾತ್ಮಕದ 3 ಆಗಿರ್ತಾ ಇದಾವೆ. ಶೂನ್ಯತೆಗಳು ಅಂದ್ರೆ 1 ಸೇಮ್, ಡಿಗ್ರೀಸು ಸೇಮ್ ಆಗಿರ್ತಾ ಇದಾವೆ. ಡಿಗ್ರಿ ಅಷ್ಟಿರ್ತಲ್ಲ ಅಷ್ಟೇ ಏನಾಗಿರ್ತೈತೆ ಅಲ್ಲಿ ಜೀರೋಸ್ ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಆಗಿರ್ತಾ ಇದೆ. ಕ್ಲಿಯರ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳು. ನೋಡಿ, ವರ್ಗ ಬಹುಪದೋಕ್ತಿ ನೋಡ್ರಿ, ಒಂದೇದು ರೇಖಾತ್ಮಕವನ್ನ ಹೆಂಗ್ ಬರೀತಾವ ನಾವು? ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು 0 ಬರಂಗಿಲ್ಲ, ನೆನ್ಪಿಟ್ಕೋರಿ. ಈಕ್ವಲ್ ಟು 0 ಬರೆದ್ರೆ ಅದು ಏನಾಗಂಗಿಲ್ಲ ಹೇಳ್ರಿ, ಬಹುಪದೋಕ್ತಿ ಆಗುವುದಿಲ್ಲ, ನೆನಪಿರ್ಲಿ ನಿಮಗೆ. ಹೌದಾ? ಎಸ್. ವರ್ಗಾತ್ಮಕ ಇತ್ತಂದ್ರೆ ಏನಾಗಿರ್ತೈತಿ? ಎ ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಆಗಿರ್ತಾ ಇದೆ. ಘನಾತ್ಮಕ ಇತ್ತಂದ್ರ ಬಹುಪದೋಕ್ತಿ ಎ ಎಕ್ಸ್ ಕ್ಯೂಬ್ ಬಿ ಎಕ್ಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ. ಹಾಗಾದ್ರೆ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳು ಎಷ್ಟವು? ಘಾತ ಸಂಖ್ಯೆ ಹೈಯೆಸ್ಟ್ ಇರ್ತದೆ, ಇಲ್ಲಿ 2 ಇಲ್ಲಿ 1 ಇದೆ. ಹಂಗಾರೆ ಇದರ ಆನ್ಸರ್ 2. ಘಾತ ಸಂಖ್ಯೆ ಎಷ್ಟು ಇರ್ತದಲ್ಲ ಅದೇ ಹೈಯೆಸ್ಟ್ ಯಾವ್ದು ಇರ್ತದಲ್ಲ ಅದೇ ಹತ್ರದ ಏನಾಗಿರ್ತೈತಿ? ಡಿಗ್ರಿನೂ ಆಗಿರ್ತಾ ಇದೆ, ಜೊತೆಗೆ ಘಾತ ಸಂಖ್ಯೆನೂ ಆಗಿರ್ತಾ ಇದೆ, ಸಾರಿ ಶೂನ್ಯತೆಗಳ ಸಂಖ್ಯೆನೂ ಆಗಿರ್ತಾ ಇದೆ. ಯಾವ್ದು ಘಾತ ಸಂಖ್ಯೆ ಹೆಚ್ಚಿರ್ತದಲ್ಲ ಅದು ಶೂನ್ಯತೆನೂ ಆಗಿರ್ತಾ ಇದೆ, ಜೊತೆಗೆ ಡಿಗ್ರಿನೂ ಆಗಿರ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನ್ ಬರೀಬಹುದು ನಾವು? 2 ಬರೀಬಹುದು, ನೆನ್ಪಿಟ್ಕೋರಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಮತ್ತೊಂದು ಪ್ರಶ್ನೆ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಕೇಳಿದಾರೆ ನೋಡ್ರಿ. ಈಜಿ ಆಗಿದೆ, ನೆನ್ಪಿಟ್ಕೋರಿ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಘಾತ ಸಂಖ್ಯೆ ಹೈಯೆಸ್ಟ್, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ಘಾತ ಸಂಖ್ಯೆ ಹೈಯೆಸ್ಟ್ ಎಷ್ಟಿದೆ? 2. ಹಾಗಾದ್ರೆ ಹತ್ರದ ಶೂನ್ಯತೆಗಳ ಸಂಖ್ಯೆನೂ ಸಹಿತ ಏನಾಗ್ತೈತಿ? 2 ಆಗಿರ್ತಾ ಇದೆ, ನೆನ್ಪಿಟ್ಕೊ. ಈಸಿಯಾಗಿ ಬರೀಬಹುದು. ಸೊ ದಟ್ ಈಸ್ ರಿಲೇಟೆಡ್ ಅಬೌಟ್ ಬಹುಪದೋಕ್ತಿಗಳು. ಕ್ಲಿಯರ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮತ್ತೊಂದು ಟಾಪಿಕ್, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು. ವೆರಿ ಇಂಟ್ರೆಸ್ಟಿಂಗ್, ಈಜಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಒಂದೇದು ಏನಿದೆ? a1x b1y ಪ್ಲಸ್ c1 ಇಸ್ ಈಕ್ವಲ್ ಟು ಏನಿದಪ್ಪ ಅಂದ್ರ 0 ಇದೆ. a2x b2y c2 ದಟ್ ಈಸ್ ಈಕ್ವಲ್ ಟು ಏನಿದೆ? 0 ಇದೆ. ಹಾಗಾದರೆ ರೇಖಾತ್ಮಕ ಸಮೀಕರಣ ಜೋಡಿಗೆ ಅನನ್ಯ ಪರಿಹಾರ ಇರಲು ಷರತ್ತೇನ? ಅನುಪಾತದಲ್ಲಿ ಬರಿಬೇಕಾಗ್ತೈತಿ ನೋಡಿ. ಅನನ್ಯ ಪರಿಹಾರ ಇತ್ತಂದ್ರೆ ಇಟ್ ಮೀನ್ಸ್ ಏನ್ರಿ? a1 by a2 ದಟ್ ಈಸ್ ನಾಟ್ ಈಕ್ವಲ್ ಟು ಏನಾಗಿರ್ತೈತಿ ಹೇಳ್ರಿ? b1 by b2 ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಹೌದಾ? ಅನನ್ಯ ಪರಿಹಾರ ಅಂದ್ರೆ ಏನ್ರಿ? a1 by a2 ದಟ್ ಈಸ್ ನಾಟ್ ಈಕ್ವಲ್ ಟು ಏನಾಗಿರ್ತೈತಿ? b1 by b2 ಆಗಿರ್ತೈತಿ. ಒಂದೇ ಪರಿಹಾರ. ಅನನ್ಯ ಅಂದ್ರೆ ಏನ್ರಿ? ಒಂದೇ ಪರಿಹಾರ ಇರ್ತಾ ಇದಾವೆ.
ಆ ಒಂದು ಸಮೀಕರಣಗಳಿಗೆ ಒಂದೇ ಪರಿಹಾರಗಳು ನಮಗೆ ಸಿಗ್ತಾ ಇದ್ದಾವೆ ಅಂತ ಅರ್ಥ ಕೊಡ್ತಾ ಇದೆ. ರೈಟ್. ಇನ್ನ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡಿದರೆ, ಎರಡು ಸಮೀಕರಣಗಳ ಜೋಡಿಗೆ ಪರಿಹಾರ ಇಲ್ಲದಿದ್ದಾಗ, ಪರಿಹಾರಗಳಿಲ್ರಿ ಅಂದ್ರೆ ಎರಡು ಜೋಡಿ ಸಮೀಕರಣ ಅಂದ್ರೆ ಹೆಂಗ? ಸೊ ನೆನ್ಪಿಟ್ಕೋರಿ ನೋಡಿ, ಸಮೀಕರಣಗಳ ರೇಖಾತ್ಮಕ ನಕ್ಷೆ ಏನ್ ಬರ್ತೈತಿ, ಹಿಂಗ್ ಬರ್ತಾ ಇದೆ. ಅನನ್ಯ ಪರಿಹಾರ ಇತ್ತಂದ್ರೆ ಹೆಂಗ್ ಬರ್ತದೆ, ಹಿಂಗ್ ಟಚ್ ಆಗ್ತಾವ, ಛೇದಿಸುವ ರೇಖೆಗಳು ಬರ್ತಾ ಇದಾವೆ ಯಾವಾಗ ಅನನ್ಯ ಇದ್ದಾಗ. ಬಟ್ ಇಲ್ಲಿ ಏನಂದ್ರು ಪರಿಹಾರಗಳೇ ಇಲ್ಲದಿದ್ದಾಗ, ಪರಿಹಾರಗಳು ಇಲ್ಲದಿದ್ದಾಗ ಈ ಎರಡು ರೇಖೆಗಳು ಏನಾಗಿದಾವು, ಒಂದಕ್ಕೊಂದು ಸಮಾಂತರವಾಗಿದ್ದಾವೆ. ಎರಡು ರೇಖೆಗಳು ಏನಾಗಿದಾವ್ರಿ, ಸಮಾಂತರವಾಗಿದೆ. ಪ್ಯಾರಲಲ್ ಲೈನ್ಸ್ ಅಂತ ನಾವು ಕರಿತಾ ಇದ್ದೇವೆ. ಸಮಾಂತರ ಇದ್ದು ಅಂದ್ರೆ ಪರಿಹಾರಗಳು ಇಲ್ಲ, ಜಾಯಿಂಟ್ ಆಗ್ಬೇಕು, ಟಚ್ ಆಗಿ ಹೋಗ್ಬೇಕು ಅಂದಾಗ ಅಲ್ಲಿ ಏನಿರ್ತಾವ್ರಿ, ಪರಿಹಾರಗಳು ಇರ್ತಾ ಇದಾವೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿದಾರ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೆ, 2x ಪ್ಲಸ್ 2y ಇಸ್ ಈಕ್ವಲ್ ಟು 10 ಇದೆ. ಸಮೀಕರಣಗಳ ಜೋಡಿಗೆ ಎಷ್ಟು ಪರಿಹಾರಗಳಿದಾವೆ ಅಂತ ಕೇಳಿದ್ದಾರೆ. ಸಿಂಪಲ್ ಅದ ಸ್ನೇಹಿತರೆ. ನೋಡಿ, ಒಂದೇನಿದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೆ, ಇನ್ನೊಂದು 2x ಪ್ಲಸ್ 2y ದಟ್ ಈಸ್ ಈಕ್ವಲ್ ಟು ಏನಿದೆ 10 ಇದೆ, ಇಸ್ ಈಕ್ವಲ್ ಟು ಏನಿದೆ, ಸೊ ದಟ್ ಈಸ್ 10 ಇದೆ. ಹೌದಾ? ಸೊ ಲೆಕ್ಕವನ್ನ ಬಿಡಿಸ್ಬೇಕಾದಿತ್ತು. ನಾವು ಲೆಕ್ಕವನ್ನ ಬಿಡಿಸ್ಬೇಕಾದ್ರೆ ನೆನ್ಪಿಟ್ಕೋರಿ, ಇದು A1 B1 C1 A2 B2 C2 ರೈಟ್. ಸೊ ಒಂದದ A1 ಬೈ A2, A1 ಅಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತಾ ಇದೆ, A2 ಜಾಗದ ಇಟ್ಟಿದ್ದಾರೆ 2. ದೆನ್ B1 ಬೈ B2, B1 ಬೈ B2 ಅಂತಂದಾಗ ಸೊ B1 ಬೈ B2 ಅಂದ್ರೆ ಏನಿದೆ, B1 ಅಂದ್ರೆ ಏನಿದೆ ನೋಡ್ರಿ, ಸೊ ಅದು ಒಂದಿದೆ, ಏನಿಲ್ಲ ಅಂದ್ರೆ 1 ಇರ್ತಾ ಇದೆ. B2 ಅಂದ್ರೆ ಎಷ್ಟಿದೆ, 2 ಇದೆ. C1 ಬೈ C2 ದಟ್ ಈಸ್ 5 ಬೈ 10 ಅಂದ್ರೆ ಕಡ್ತಾ ಹೊಡೆದು ಅಂದ್ರೆ 1 ಬೈ 2. ಹಾಗಾದ್ರೆ ಆನ್ಸರ್ ಏನ್ ಬತ್ರಿ, A1 ಬೈ A2 ದಟ್ ಈಸ್ ಈಕ್ವಲ್ ಟು ಏನ್ರಿ, B1 ಬೈ B2 ದಟ್ ಈಸ್ ಈಕ್ವಲ್ ಟು ಏನ್ರಿ, C1 ಬೈ C2 ಅಂತ ನಾವು ಕರಿತಾ ಇದ್ದಾವೆ. ಹಂಗಾರ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, ಇದಕ್ಕೆ ಎಷ್ಟು ಪರಿಹಾರಗಳಿದಾವಪ್ಪ ಆ ತರ ಅನೇಕ ಪರಿಹಾರಗಳನ್ನ ಹೊಂದಿದೆ ಅಂತ ನಾವು ಕರಿತಾ ಇದ್ದೇವೆ. ಅನಂತ ಪರಿಹಾರಗಳು ಅದನ್ನು ಕರಿತಾ ಇದ್ದೇವೆ. ಅನೇಕ ಅಂದ್ರೆ ಏನ್ರಿ, ಸೊ ದಟ್ ಈಸ್ ಅನಂತ ಪರಿಹಾರಗಳು ಅಂತ ನಾವು ಕರಿತಾ ಇದ್ದೇವೆ. ಈಕ್ವಲ್ ಆಗಿರೋದ್ರಿಂದ ಅನಂತ ಪರಿಹಾರಗಳು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಇತರ ರೇಖೆಗಳು ಹೆಂಗಾಗಿರ್ತಾವಪ್ಪ ಅಂದ್ರೆ ಒಂದ್ರ ಮೇಲೆ ಒಂದ್ ಏನಾಗಿರ್ತಾವ, ಐಕ್ಯ ಆಗಿರ್ತಾ ಇದೆ, ಒಂದ್ರ ಮೇಲೆ ಒಂದು ಐಕ್ಯ ಆಗಿರ್ತಾ ಇದಾವೆ. ರೈಟ್. ಇನ್ನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಇಲ್ಲದಿದ್ದರೆ ಆ ಜೋಡಿಯನ್ನ, ಪರಿಹಾರಗಳೇ ಇಲ್ಲ, ಪರಿಹಾರಗಳಿಲ್ಲ ಅಂದ್ರೆ ಏನ್ ಹೇಳ್ರಿ, ಸೊ ನೋಡ್ರಿ ಇಲ್ಲಿ ಪರಿಹಾರಗಳಿಲ್ಲ, ಸಮಾಂತರ ರೇಖೆಗಳು ಇರ್ತಾ ಇದಾವೆ. ಅವ ಜೋಡಿಯನ್ನ ನಾವು ಅಸಂಗತ ಅಂತ ಕರಿತಾ ಇದ್ದೇವೆ, ಅಥವಾ ಅಸ್ಥಿರತೆ ಅಥವಾ ಅಸಂಗತ ಅಂತ ಕರಿತಾ ಇದ್ದಾವೆ. ನೆನ್ಪಿಟ್ಟುಕೊಳ್ಳಿ, ಪರಿಹಾರಗಳಿಲ್ಲದ್ರೆ ಏನಂತ ಕರೀತಾರೆ, ಅಸಂಗತ ಅಂತ ಕರಿತಾ ಇದ್ದಾವೆ. ನೆನ್ಪಿಟ್ಟುಕೊಳ್ಳಿ, ಪರಿಹಾರಗಳೇ ಇಲ್ಲಗಿದ್ದು ಅಂದ್ರೆ ಅಸಂಗತ ಪರಿಹಾರಗಳು ಅದನ್ನು ಕನ್ಸಿಡರ್ ಮಾಡ್ತಾ ಇದಾರೆ. ಸೊ ಇದ್ರ ರಿಲೇಟೆಡ್ ಎದಕ್ಕಪ್ಪ ಅಂತ ಕೇಳಿದ್ರೆ, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ಬರಬಹುದಾಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು. ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಚಾಪ್ಟರ್ ನೋಡೋಣ. ಸೊ ದಟ್ ಈಸ್ ವರ್ಗ ಸಮೀಕರಣಗಳು. ವೆರಿ ಇಂಟ್ರೆಸ್ಟಿಂಗ್ ಆಗಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ನಾವು ಕರಿತಾ ಇದ್ದೇವೆ. ಸೊ ಬನ್ನಿ ಸ್ನೇಹಿತರೆ, ಒಂದು ವರ್ಗ ಸಮೀಕರಣದ ಸಾಮಾನ್ಯ ರೂಪ, ವರ್ಗ ಸಮೀಕರಣ ಹೆಂಗಿರ್ತದೆ ಹೇಳ್ರಿ, ಸಾಮಾನ್ಯ ರೂಪ ಯಾವತ್ತು ನೋಡಿ ax² ಪ್ಲಸ್ bx ಪ್ಲಸ್ c ಇರ್ತಾ ಇದೆ. ಬಟ್ ಕಂಪಲ್ಸರಿ ಏನ್ ಮಾಡ್ಬೇಕು ಹೇಳ್ರಿ, ಈಕ್ವಲ್ ಟು 0 ಬರಲೇಬೇಕು. 0 ಇತ್ತಂದ್ರೆ ಅದು ವರ್ಗ ಸಮೀಕರಣ, 0 ಎಲ್ಲಾಗಿತ್ತಂದ್ರೆ ಅದಕ್ಕೆ ಬಹುಪದೋಕ್ತಿಗಳು ಕನ್ಸಿಡರ್ ಮಾಡ್ತಾ ಇದಾವೆ. ಮಸ್ಟ್ ಅಂಡ್ ಶುಡ್ ಈಕ್ವಲ್ ಟು 0 ಬರಲೇಬೇಕಾದೈತಿ. ಕ್ಲಿಯರ್? ಎಸ್, ಬನ್ನಿ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಸೊ ಎರಡನೇ ಪ್ರಶ್ನೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಿರ್ಧರಿಸ್ತಕ್ಕಂಥ, ಮೂಲಗಳ ಸ್ವಭಾವ ನಿಮ್ಗೆ ಗೊತ್ತಿದೆ, ಸೊನ್ನೆಗೆ ಎದ್ರ ಮೇಲೆ ಡಿಪೆಂಡ್ ಆಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೂತ್ರ. ಹೌದಾ? ಎದ್ರ ಮೇಲೆ ಅಂದ್ರೆ ಸೊ ದಟ್ ಈಸ್ ಡೆಲ್ಟಾ ಇಸ್ ಈಕ್ವಲ್ ಟು ನಾವು ಕರಿತಾ ಇದ್ದೇವೆ, ಅಥವಾ ಶೋಧಕ ಅಂತ ನಾವು ಕರಿತಾ ಇದ್ದೇವೆ, ಅಥವಾ ಮತ್ತೊಂದು ಅದಕ್ಕೆ ಹೆಸರಿನ ವಿವೇಚಕ ಅಂತ ನಾವು ಕರಿತಾ ಇದ್ದೇವೆ, ಶೋಧಕ ಡೆಲ್ಟಾ. ರೈಟ್. ಸೊ ಡೆಲ್ಟಾ ಸೂತ್ರದ ಮೇಲೆ ಮೂಲಗಳ ಸ್ವಭಾವ ಏನಾಗೈತಿ, ಡಿಪೆಂಡ್ ಆಗಿದೆ. ಹಂಗಾರೆ ಆ ಸೂತ್ರ ಯಾವ್ದು ಹೇಳ್ರಿ, b² ಮೈನಸ್ 4ac. ಈ ಒಂದು ಸೂತ್ರದ ಮೇಲೆ ಏನಾಗೈತಿ, ಸೊ ಡಿಪೆಂಡ್ ಆಗಿದೆ. ನಾವು ಮೂಲಗಳು ಸಮ ಇದಾವು ಅಥವಾ ಬೇರೆ ಬೇರೆ ಆಗಿದಾವು ಅಥವಾ ಮೂಲಗಳೇ ಇಲ್ಲ ಅನ್ನೋದನ್ನ ಹೇಳ್ಬೇಕಾದ್ರೆ ಸೊ ಯಾವ ಫಾರ್ಮುಲಾ ರೀ, b² ಮೈನಸ್ 4ac ಮೇಲೆ ಡಿಪೆಂಡ್ ಆಗಿರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ, ಸೊ ನಂಬರ್ 3, ಒಂದು ವರ್ಗ ಸಮೀಕರಣದ ಶೋಧಕ 0ಕ್ಕಿಂತ ಹೆಚ್ಚಿದ್ದರೆ ಮೂಲಗಳ ಸ್ವಭಾವ. ನೋಡಿ, ಡೆಲ್ಟಾ ಬೆಲೆ ಏನಾಗೈತಿ, 0ಕ್ಕಿಂತ ಹೆಚ್ಚಾಗಿದೆ. 0ಕ್ಕಿಂತ ಏನಾಗಿದೆ, ಹೆಚ್ಚಾಗಿದೆ. 0ಕ್ಕಿಂತ ಹೆಚ್ಚಾಗಿತ್ತಂದ್ರೆ ಮೂಲಗಳು ಏನಾಗಿರ್ತಾವ್ರಿ, ವಾಸ್ತವ ಸಂಖ್ಯೆಗಳು ಮತ್ತು ಭಿನ್ನವಾಗಿರ್ತಾವ, ವಿಭಿನ್ನ ಅಥವಾ ಭಿನ್ನವಾಗಿರ್ತಾ ಇದ್ದಾವೆ. ಹೌದಾ? ಇನ್ನು ಅದೊಂದು ಡೆಲ್ಟಾ ಏನಾದ್ರೂ 0ಕ್ಕಿಂತ ಕಡಿಮೆ ಇತ್ತಂದ್ರೆ, 0ಕ್ಕಿಂತ ಕಡಿಮೆ ಇತ್ತಂದ್ರೆ ಮೂಲಗಳೇ ಇಲ್ಲ, ಊಹಾತ್ಮಕ
ಅಥವಾ ಕಲ್ಪನಾತ್ಮಕ ಅಥವಾ ಮೂಲಗಳಿಲ್ಲ ಅಂತ ನಾವು ಕರಿತಾ ಇದ್ದಾವೆ. ಅಥವಾ ಹೇಳ್ಬೇಕಂದ್ರೆ ಸಮ್ಮಿಶ್ರ ಸಂಖ್ಯೆಗಳು, ಈ ರೀತಿ ಎಲ್ಲಾ ವರ್ಡ್ಗಳನ್ನ ಯೂಸ್ ಮಾಡ್ತಿರ್ತವೆ. ಒಂದು ಲೆಕ್ಕ ಡೆಲ್ಟಾದಲ್ಲಿ 0ಕ್ಕೆ ಈಕ್ವಲ್ ಆಗಿತ್ತು ಅಂದ್ರೆ ಅವು ವಾಸ್ತವಾಗಿರ್ತಾವ, ಮತ್ತೆ ಎರಡೂ ಮೂಲಗಳು ಏನಾಗಿರ್ತಾವ್ರಿ ಸಮಾನ ಬಂದಿರ್ತಾ ಇದಾವೆ. ಡೆಲ್ಟಾ ಬೆಲೆ ಲೆಕ್ಕ ಬಿಡಿಸಿದ್ರೆ 0 ಬಂತಂದ್ರೆ ಮೂಲಗಳು ಸಮವಾಗಿರ್ತಾ ಇದಾವೆ ಅಂತಂದು ನಾವು ಆನ್ಸರ್ ಹೇಳ್ಬೋದು. ಹೌದಾ? ಎಸ್ ಬನ್ನಿ ನೆಕ್ಸ್ಟ್ 4ನೇ ಪ್ರಶ್ನೆ. x² + 2x + 1 ಒಂದು ವರ್ಗ ಸಮೀಕರಣವೇ? ಹೌದು ಅಲ್ಲೋ ಕೇಳಿದ್ದಾರೆ. ಎಸ್, ನೀವು ನೆನ್ಪಿಟ್ಟುಕೋರಿ, ಈ x² + 2x + 1 = 0 ಇದೆ. ಘಾತ ಸಂಖ್ಯೆ 2 ಇತ್ತು, ಮತ್ತೊಂದು ಕಡೆ 2 ಇತ್ತು ಅಂದ್ರೆ ಹೇಳಕ್ ಬರಂಗಿಲ್ಲ. ಅದನ್ನ ಏನ್ ಮಾಡ್ಬೇಕಾದೈತಿ, ಸರಳೀಕರಣ ಮಾಡ್ಬೇಕಾದೈತಿ. ಸರಳೀಕರಣ ಮಾಡಿ ಸಂಕ್ಷಿಪ್ತ ರೂಪದಲ್ಲಿ ಕೊನೆಗೆ ಏನು ಉತ್ತರ ಬರ್ದೈತಿ ಆ ಉತ್ತರದಾಗ ಒಂದು ಘಾತ ಯಾವ್ದಾದ್ರು ಚರಾಕ್ಷರ x ಇರ್ಬೇಕಂತೇನಿಲ್ಲ, ಏದಿಂದ ಜಡ್ ತಕ ಯಾವ ಬೇಕೋ ಅಲ್ಫಾಬೆಟ್ ಗಳನ್ನ ತಗೋಬಹುದು. ಆ ಚರಾಕ್ಷರ ಘಾತ ಸಂಖ್ಯೆ 2 1 ಇತ್ತಂದ್ರೆ 3 ಇದ್ದಂದ್ರೆ ಇಲ್ಲ, 1 2 ಇದ್ರೆ ಸಾಕು. ಇದು ಇಲ್ಲಾದ್ರೆ ನಡೀತಿದ್ರಿ, ಇದಿಲ್ಲಾದ್ರೆ ನಡೀತದ. ಬಟ್ ಇದೇನಾಗಿರ್ಬೇಕು, ಇರ್ಲೇಬೇಕು, ನೆನ್ಪಿಟ್ಟುಕೋರಿ. ಘಾತ ಸಂಖ್ಯೆ 2 ಇತ್ತಂದ್ರ ಅದು ನಾವೇನ್ ಅನ್ಬೋದು, ಎಸ್ ಒಂದು ವರ್ಗ ಸಮೀಕರಣ ಅಂತಂದು ಏನ್ ಮಾಡ್ಬೋದು, ಹೇಳ್ಬಹುದು. ಹೌದು ಅದನ್ನು ಹೇಳ್ಬಹುದು. ಸೊ ದಾಟ್ ಈಸ್ ರಿಲೇಟೆಡ್ ವರ್ಗ ಸಮೀಕರಣಗಳು ಅನ್ನುವಂತ ಕಾನ್ಸೆಪ್ಟ್. ಮುಂದಿನ ಕಾನ್ಸೆಪ್ಟ್. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಶ್ರೇಣಿಗಳು ಅನ್ನುವಂತ ಟಾಪಿಕ್ ಇದೆ. ಸೊ ಶ್ರೇಣಿಯಲ್ಲಿ ನಾವು ನೋಡಿದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಬರೀರಿ ಅಂದ್ರೆ, ಸೊ ನೀವು ಆಲ್ರೆಡಿ ಬರೀಬಹುದು. ಸಾಮಾನ್ಯ ರೂಪ ಬರೀರಿ ಅಂದ್ರೆ ಏನ್ ಬರೀತೀರಿ, ಶ್ರೇಣಿಯ ಸಾಮಾನ್ಯ ರೂಪ ಹೆಂಗಾಗಿರ್ತಾ ಇದೆ. ಸಾಮಾನ್ಯ ರೂಪ ಕಾಮನ್ ಆಗಿ ನಾವು ಎ ಆಗಿರ್ತೈತಿ, ಆಮೇಲೆ a+d ಪದಗಳು ಈ ರೀತಿ ಇದಾವ, ನಿಮ್ಗೆ ಆಲ್ರೆಡಿ ಗೊತ್ತದ. ಹೌದಾ? ಸೊ ಪದಗಳು ಏನಾಗಿರ್ತಾವ್ರಿ ಈ ರೀತಿ. ಸಾಮಾನ್ಯ ರೂಪ ಅಂದ್ರ ಸೊ ಎನ್ನೇ ಪದ ಕಂಡುಹಿಡಿಬೇಕಾಗಿತ್ತಂದ್ರೆ a+ ಏನ್ ಮಾಡಿದಾವ n-1 × d ಬರೀತಾವೆ. ಸಮಾಂತರ ಶ್ರೇಣಿಯ ಒಂದು ಸಾಮಾನ್ಯ ರೂಪವನ್ನ ಈ ರೀತಿ ಬರೀಬಹುದ್ರಿ. ಇನ್ನ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಸೊ ದಟ್ ಈಸ್ ಎರಡನೇ ಪ್ರಶ್ನೆ ಏನಿದೆ, 2 5 8 11 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಕೇಳಿದಾರೆ. ವ್ಯತ್ಯಾಸ ಅಂದ ಕೂಡಲೇ ಡಿ ಕಂಡುಹಿಡಿಬೇಕು. ಅವಾಗ ಎರಡನೇ ಪದದಲ್ಲಿ ಮೊದಲನೇ ಪದ ಕಳಿಬಹುದು, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದ ಕಳಿಬಹುದು, 10ನೇ ಪದದಲ್ಲಿ 9ನೇ ಪದ ಕಳಿಬಹುದು, ಎನ್ನದಾಗ n-1 ಕಳಿಬಹುದು. ಹಾಗಾದ್ರೆ ಎರಡನೇ ಪದ 5, 5ರ 2 ಕಳೀರಿ. ಸೊ ಆನ್ಸರ್ ಏನ್ ಬರ್ತಾ ಇದೆ, 3 ಬರ್ತಾ ಇದೆ. ರೈಟ್? ಸೊ ದಟ್ ಈಸ್ ಏನಪ್ಪಾ ಅಂದ್ರ ಆನ್ಸರ್ ಅಂತ ಹೇಳ್ತಾ, ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಆಲ್ರೆಡಿ ನಾನು ಬರ್ದಿದ್ದೇನೆ. ಎನ್ನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ a+n-1 × d. ದಟ್ ಈಸ್ ಏನಪ್ಪಾ ಆತರ ಆನ್ಸರ್ ಆಗಿರ್ತಾ ಇದೆ. ಸ್ನೇಹಿತರೆ ನೆನ್ಪಿಟ್ಕೋರಿ. ಪ್ರಶ್ನೆ ನಂಬರ್ 4 ನೋಡೋಣ ಬನ್ನಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ರೀ. ಮೊದಲ n ಪದಗಳ ಮೊತ್ತ ಬತ್ತಪ್ಪ ಅಂತಂದ್ರ, ಸೊ ನೋಡಿ ಸಾಕಷ್ಟು ಸೂತ್ರಗಳು ಬರ್ತಾ ಇದಾವೆ. n ಪದಗಳ ಮೊತ್ತ ಬರ್ತಂದ್ರೆ ಏನ್ ಬರೀತಾವ್ರಿ, Sn = n/2 ಬ್ರಾಕೆಟ್ ಏನ್ರಿ 2a + n-1 × d. ಇದು ಫಾರ್ಮುಲಾವನ್ನ ಯೂಸ್ ಮಾಡ್ತಾ ಇದ್ದಾವೆ. ಹೌದಾ? ಇನ್ನು ಒಂದು ಲೆಕ್ಕ ಮೊದಲ ಪದ ಮತ್ತು ಕೊನೆಯ ಪದಗಳು ಕೊಟ್ಟರಂದ್ರ n/2 ಬ್ರಾಕೆಟ್ an ಅಥವಾ ಲಾಸ್ಟ್ ಟರ್ಮ್ ಪ್ಲಸ್ ಏನ್ ಹೇಳ್ರಿ, ದಟ್ ಈಸ್ ನೋಡಿ an ಅಂದ್ರೆ ಏನ್ ಹೇಳ್ರಿ, ಲಾಸ್ಟ್ ಟರ್ಮ್ a+an ಅಥವಾ ಕೊನೆಯ ಪದ ಮತ್ತು ಮೊದಲ ಪದಗಳ ಸರಾಸರಿ ಏನಾಗಿರ್ರಿ, ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಆಗಿರ್ತಾ ಇದೆ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ಸಹಿತ ನಿಮಗೆ ಏನಾಗಿರ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಲಿ ಅಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಟಾಪಿಕ್. ಸೊ ದಟ್ ಈಸ್ ನಿರ್ದೇಶಾಂಕ ಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ನಾವು ಕರಿತಾ ಇದಾವ್ರಿ. x1 y1 ಇದೆ, x2 y2 ಇದೆ. ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು ಪಕ್ಕ ಎಕ್ಸಾಮ್ ಬರ್ತಾ ಇದೆ. ಸೊ ಸಿಂಪಲ್ ಆಗಿದೆ, ಗೊತ್ತಿದೆ. d = ಏನ್ ಬರ್ತದ, ದೂರ ರೂಟ್ ಆಫ್ ಏನ್ ಹೇಳ್ರಿ, ಈ x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಏನ್ ಹೇಳ್ರಿ y2 - y1 ಬ್ರಾಕೆಟ್ ಸ್ಕ್ವೇರ್. ರೈಟ್? ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ದೂರವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಅಂತ ನಾವು ಕರಿತಾ ಇದಾವೆ. ಪ್ರಶ್ನೆ ನಂಬರ್ 2 ನೋಡೋಣ. x1 y1 ಇದೆ, x2 y2 ಇದೆ. ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು, ಮಿಡಲ್ ಪಾಯಿಂಟ್. ರೈಟ್? ಮಧ್ಯ ಬಿಂದುವಿನ ಕೋಆರ್ಡಿನೇಟ್ ಗಳನ್ನ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ತಾವ್ರಿ, ಎಕ್ಸ್ ಮತ್ತು ಅಥವಾ ಎಕ್ಸ್ ಕಂಡುಹಿಡ್ಕೋಬೇಕಾದ್ರೆ ಏನಾಯ್ತು, x2 + x1/2 then y = y2 + y1/2. ಸೊ ದಟ್ ಈಸ್ ಏನಪ್ಪಾ ಆತರ ಸೊ ಆನ್ಸರ್ ಅಂತಂದು ಹೇಳ್ಬೋದು. ಮಧ್ಯ ಬಿಂದುವಿನ ಸೂತ್ರ, ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದುವಿನ y ನಿರ್ದೇಶಾಂಕ ಎಷ್ಟು ಇರ್ತೈತಿ. ಎಕ್ಸ್ ಅಕ್ಷದ ಮೇಲೆ ಅಂತಾರ ನೋಡ್ರಿ. ಮೂರನೇ ಪ್ರಶ್ನೆ ಹೆಂಗಿದೆ, ಇದು ಎಕ್ಸ್ ಅಕ್ಷ, ಇದು y ಅಕ್ಷ. ಅವ್ರೇನಂದರು, ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದು, ಎಕ್ಸ್ ಅಕ್ಷದ ಮೇಲೆ ಯಾವ್ದು ಬೇಕಾದ ಬಿಂದು ಕೊಡ್ರಿ, ಇಲ್ಲಿ ಕೊಡ್ರಿ, ಇದು ಕೊಡ್ರಿ, ಇದು ಕೊಡ್ರಿ, ಇದು ಕೊಡ್ರಿ. ಇಲ್ಲಿ y ನ ನಿರ್ದೇಶಾಂಕ ಯಾವತ್ತು ಏನಾಗಿರ್ತೈತಿ ಹೇಳ್ರಿ, 0ನೇ ಇರ್ತೈತಿ. ಎಕ್ಸ್ ನ ಬೆಲೆ ಇರ್ತೈತಿ. ಎಕ್ಸ್ 1 2 3 ಹಾಕಿರಿ, 1 2 3 ಪ್ಲಸ್ ಮೈನಸ್ ಇರ್ತಾ ಇದೆ, ನೋ ಸಮಸ್ಯೆ. ಹೌದಾ?
ಬಟ್ y ನ ನಿರ್ದೇಶಾಂಕ ಎಷ್ಟಿರ್ತೈತಿ 0 ಇರ್ತೈತಿ. ಒಂದ್ ವೇಳೆ y ಅಕ್ಷದ ಮೇಲೆ x ಎಷ್ಟು ಇರ್ತಿಪ್ಪ ಅಂತ ಕೇಳಿದ್ರೆ 0. y ಅಕ್ಷದ ಮೇಲೆ x 0, x ಅಕ್ಷದ ಮೇಲೆ y ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಯಾವತ್ತು 0 ಆಗಿರ್ತಾ ಇದೆ. ಸೊ ನೆನಪಿರ್ಲಿ. ಕ್ಲಿಯರ್? ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ಗಮನಿಸೋಣ. ಮುಂದಿನ ಪ್ರಶ್ನೆ ಏನಿದಪ್ಪ ಅದರ ಪ್ರಶ್ನೆ ನಂಬರ್ 4. 3 ಬಿಂದುಗಳು ಒಂದೇ ರೇಖೆ ಮೇಲೆ ಇದ್ದರೆ, 3 ಬಿಂದುಗಳು ಒಂದೇ ರೇಖೆ ಮೇಲೆ ಇದ್ದು ಅಂದ್ರೆ ಅದಕ್ಕೆ ನಾವು ಎಂತ ರೇಖೆ ಅಂತ ಕರಿತೇವ್ರಿ? ಎಸ್, ದಟ್ ಈಸ್ ಸರಳ ರೇಖೆಯ ಬಿಂದುಗಳು ಅಂತ ಕರಿತಾ ಇದಾವೆ. ನೆನ್ಪಿಟ್ಟುಕೊಳ್ಳಿ, ಯಾವ್ದು ಸರಳ ರೇಖೆಯ ಬಿಂದುಗಳು ಅಂತ ಕನ್ಸಿಡರ್ ಮಾಡ್ತಾ ಇದೆ. ರೇಖಾಗತ ಸರಳ ರೇಖೆಗಳ ಬಿಂದುಗಳು. ಸರಳ ರೇಖಾಗತ ಆಗಿತ್ತು ಅಂದ್ರೆ ಅವಾಗ ತ್ರಿಭುಜದ ವಿಸ್ತೀರ್ಣ 0 ಆಗಿರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. 3 ನಿರ್ದೇಶಾಂಕಗಳು ಒಂದೇ ರೇಖೆ ಮೇಲೆ ಕಂಡು ಬಂದು ರೇಖಾಗತ ಆಗಿದ್ದು ಅಂದ್ರೆ ಅವಾಗ ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತೈತಿ 0. ತ್ರಿಭುಜದ ವಿಸ್ತೀರ್ಣವನ್ನ ಕಮೆಂಟ್ ನಲ್ಲಿ ತಿಳಿಸಿ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಬ್ರಾಕೆಟ್ ಒಳಗಿದೆ. ಸೊ ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮರೂಪ ತ್ರಿಭುಜಗಳು ಪ್ರಮೇಯಗಳ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳು ಸಾಕಷ್ಟು ಇದಾವೆ ಸ್ನೇಹಿತರೆ. ಬಟ್ ಒಂದು ಅಂಕದ ಪ್ರಶ್ನೆಗಳು ಏನೆಲ್ಲ ಬರಬಹುದು? ಒಂದು ಪ್ರಶ್ನೆ ನೋಡಿದರೆ, 2 ತ್ರಿಭುಜಗಳು ಸಮರೂಪ ಆಗಿರಲು ಎ ಷರತ್ ಏನ್ ಹೇಳ್ತೈತಿ? ಎ ಎಂಗಲ್ ಅಂದ್ರೆ ಕೋಣ 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 ಸಿದ್ಧಾಂತ ಏನ್ ಹೇಳ್ತದಪ್ಪ ಆತರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ತ್ರಿಭುಜದ ಎಂತ ಕೋನಗಳು ರೀ? ಅನುರೂಪ ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪ ಕೋನಗಳಿಗೆ ಸಮನಾಗಿದ್ದು ಅಂದ್ರೆ ಆ 2 ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿರ್ತಾ ಇದಾವೆ. ದಟ್ ಈಸ್ ವಾಕ್ಯ ಅಂತ ಹೇಳ್ತಾ ಇದಾವೆ. ಒಂದು ತ್ರಿಭುಜದ ಅನುರೂಪ ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪ ಕೋನಗಳಿಗೆ ಸಮನಾಗಿದ್ದು ಅಂದ್ರೆ, ಅನುರೂಪ ಕೋನಗಳು ಸಮವಾಗಿದ್ದು ಅಂದ್ರೆ ಸೊ ಅದಕ್ಕೆ ನಾವೇನಂತ ಕರಿತಾ ಹೇಳ್ರೆ, ಸೊ ದಟ್ ಈಸ್ ಕೋನ ಕೋಣ ಕೋಣ ನಿರ್ಧಾರಕ ಗುಣವನ್ನು ನಾವು ಅಲ್ಲಿ ಏನ್ ಮಾಡಬಹುದು? ಡಿಸೈಡ್ ಮಾಡಬಹುದು. ಸೊ ನೆನಪಿರ್ಲಿ ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಂಬರ್ 2. ಒಂದು ತ್ರಿಭುಜದ ಒಂದು ಬಾಹುವಿಗೆ ನೋಡಿ, ಎರಡು ಇಂಟ್ರೆಸ್ಟಿಂಗ್ ಇದೆ. ಒಂದು ತ್ರಿಭುಜ ಇದೆ, ಆ ತ್ರಿಭುಜಗೆ ಒಂದು ಬಾಹುಗೆ ಎಳೆದಂತ ಅಂದ್ರೆ ಈ ಬಾಹುಗೆ ಈ ಒಂದು ರೇಖೆನ ಎಳೆದಾನೆ. ಹೆಂಗ? ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನ ಹೆಂಗ್ ವಿಭಜನೆ ಮಾಡ್ತೈತಿ? ಈ ಬಾಹು ಈ ಬಾಹು ಈ ಬಾಹು ಈ ಬಾಹು ಹೆಂಗ್ ಮಾಡ್ತೈತಿ ಅಂತ ಕೇಳಿದರೆ ಸಿಂಪಲ್ ಅದ ರೀ. ಉಳಿದೆರಡು ಬಾಹುಗಳನ್ನ ಏನ್ ಮಾಡ್ತದೆ ಹೇಳ್ರಿ? ಎಸ್, ಏನ್ ಮಾಡ್ತಾ ಇದೆ? ಸಮಾನುಪಾತದಲ್ಲಿ. ಉದಾಹರಣೆ AX ಡಿವೈಡ್ ಬೈ ಏನ್ ಮಾಡ್ತೈತಿ? BX. ಈ ಕಡೆ AY ಡಿವೈಡ್ ಬೈ CY ನೆನ್ಪಿಟ್ಕೋರಿ. ಈ ರೀತಿ ಡಿವೈಡ್ ಮಾಡ್ತಾ ಇದೆ, ಸಮಾನುಪಾತದಲ್ಲಿ ಡಿವೈಡ್ ಮಾಡ್ತಾ ಇದೆ. ಹೆಂಗ್ರೆ? ಸೊ ದಟ್ ಈಸ್ ಆನ್ಸರ್. ಸಮಾನುಪಾತದಲ್ಲಿ ಏನ್ ಮಾಡ್ತದ? ವಿಭಜಿಸ್ತಾ ಇದೆ. ನೆನ್ಪಿಟ್ಕೋರಿ, ಸಮಾನುಪಾತದಲ್ಲಿ ಡಿವೈಡ್ ಮಾಡ್ತಾ ಇದೆ. ರೈಟ್? ಎಸ್, ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ, 2 ಸಮರೂಪ ತ್ರಿಭುಜಗಳು ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ಅನುಪಾತದ ವರ್ಗಕ್ಕೆ, ಈ ಬಾಹುಗಳ ಅನುಪಾತದ ವರ್ಗಕ್ಕೆ ಏನಾಗಿರ್ತೈತಿ? ಸಮನಾಗಿರ್ತೈತಿ ಅನ್ನೋದು ಏನಪ್ಪಾ ಅಂದ್ರೆ, ಸೊ ದಟ್ ಈಸ್ ಒಂದು ಪ್ರಮೇಯ, ವಿಸ್ತೀರ್ಣದ ಮೇಲಿನ ಪ್ರಮೇಯ ಅಂತ ಕರಿತಾ ಇದಾವೆ ಸ್ನೇಹಿತರೆ. ನೆನ್ಪಿಟ್ಕೋರಿ, ಅಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರ್ತೈತಿ? ಸಮನಾಗಿರ್ತೈತಿ, ಅನುಪಾತಕ್ಕೆ ಸಮನಾಗಿರ್ತೈತಿ ಅನ್ನುವಂತ ಪಾಯಿಂಟ್. ಸೊ ಈ ಪ್ರಮೇಯನ ಹೆಂಗ್ ಬರಿಬಹುದಪ್ಪ ಅಂತ ಕೇಳಿದ್ರೆ, ಈಗ ಉದಾಹರಣೆ ಇದೊಂದು ತ್ರಿಭುಜ ಇದೆ, ಇದೊಂದು ತ್ರಿಭುಜ ಇದೆ, 2 ವಿಸ್ತೀರ್ಣಗಳ ಸಮ ಇದಾವ ಅಂತ ಹೇಳ್ತಾ ಇದಾವೆ. ಆದ 2 ವಿಸ್ತೀರ್ಣಗಳು ಏನಾಗಿರ್ಬೋದು? ಅನುಪಾತವು 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. 2 ತ್ರಿಭುಜಗಳು ಏನಾಗಿರ್ಬೋದು? ಸಮರೂಪಿ ತ್ರಿಭುಜಗಳು. ಸಮರೂಪಿ ಅಂದ್ರೆ ಏನ? ಹಿಂಗ್ ಬರೀತಾವ. ಸಮರೂಪಿ ತ್ರಿಭುಜ ಅಂದ್ರೆ ಈ ರೀತಿ. ಸೊ ದಟ್ ಈಸ್ ABCDEF. ಅನುರೂಪ ಅಂದ್ರೆ ಈ ಕೋಣ ಸಮ ಅಂದಂಗ, ಈ ಕೋಣ ಸಮ, ಈ ಕೋಣ ಸಮ ಹಿಂಗೂ ಇರ್ಬೋದು. ಮತ್ತೆ ಈ ಕೋಣನು ಸಮ ಇರ್ಬೋದು, ಈ ಕೋಣ ಸಮ, ಈ ಕೋಣ ಹೆಂಗೂ ಇರ್ಬೋದು. ಅಲ್ಲಿ ಕೋಣ ಹಿಂಗ ಸೇಮ್ ಇರ್ಬೇಕಂತ ರೂಲ್ಸ್ ಇಲ್ಲ. ಈ ಕೋಣ ಒಟ್ಟ ಇತರಾನು 3 ಕೋಣಗಳು, ಇತರ 3 ಕೋಣಗಳು ಸಮ ಇದ್ರೆ ಮುಗಿತರು. ದಟ್ ಈಸ್ ಏನ್ ಹೇಳ್ರೆ? ಸಮರೂಪಿ ತ್ರಿಭುಜಗಳ ಕನ್ಸಿಡರ್ ಮಾಡ್ತಾ ಇದಾರೆ. ಅವಾಗ ನಾವೇನ್ ಬರ್ತೇವೆ? ತ್ರಿಭುಜ ABC ವಿಸ್ತೀರ್ಣ ನೋಡಿ, ಪ್ರಮೇಯ ಏನ್ ಹೇಳ್ತದೆ? ABC ಯ ವಿಸ್ತೀರ್ಣ ಡಿವೈಡ್ ಬೈ ನೋಡ್ರಿ ತ್ರಿಭುಜ DEF ನ ವಿಸ್ತೀರ್ಣ ಅವುಗಳ ಅನುರೂಪ ಬಾಹುಗಳು. ಯಾವ ಬೇಕಾ ಅನುರೂಪ? ಈ ಬಾಹು ತೊಗೊಂಡು ಅಂದ್ರ BC ತೊಗೊಂಡು ಅಂದ್ರೆ ಇಲ್ಲಿ ಯಾವ ತಗೋಬೇಕ್ರಿ? EF ತಗೋಬೇಕು. ಇವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮನಾಗಿರ್ಬೇಕು, ಸಮಾನುಪಾತ. ಅಥವಾ ಒಂದ್ ವೇಳೆ AC ತೊಗೊಂಡು ಅಂದ್ರೆ ಇಲ್ಲಿ ಯಾವ ತಗೋಬೇಕ್ರಿ? DF. AC ಡಿವೈಡ್ ಬೈ DF. ರೈಟ್? ಒಂದ್ ವೇಳೆ AB ತೊಗೊಂಡು ಅಂದ್ರೆ ಇಲ್ಲಿ ಯಾವ ತಗೋದ್ರಿ? DE. AB ಡಿವೈಡ್ ಬೈ DE. ದಟ್ ಈಸ್ ರೈಟ್. ಕ್ಲಿಯರ್? ಸೊ ಈ ರೀತಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರ್ತೈತಿ ಅನ್ನೋದು ದಟ್ ಈಸ್ ರೂಲ್ಸ್ ಆಫ್ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಹೇಳ್ತಾ ಇದೆ. ರೈಟ್? ಇನ್ನ ಮೂಲ ಸಮಾನುಪಾತತೆಯ ಪ್ರಮೇಯ ಇನ್ನೊಂದು ಹೆಸರು ಏನಪ್ಪಾ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಥೇಲ್ಸ್ ನ ಪ್ರಮೇಯ ಅಂತ ನಾವು ಕರಿತಾ ಇದ್ದೇವೆ. ಯಾವ ಪ್ರಮೇಯ?
ಥೇಲ್ಸ್ ಇಲ್ಲೇ ಇದೆ, ದಟ್ ಈಸ್ ಥೇಲ್ಸ್ನ ಪ್ರಮೇಯ. ಹೌದಾ? ಒಂದು ತ್ರಿಭುಜದ ಯಾವ್ದಾರ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರ್ತಕ್ಕಂಥ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. ದಟ್ ಈಸ್ ಕಾಲ್ಡ್ ಥೇಲ್ಸ್ ಥಿಯರಮ್ ಅಂತ ನಾವು ಕರಿತಾ ಇದ್ದೇವೆ. ಹೌದಾ? ಇಂಟ್ರೆಸ್ಟಿಂಗ್ ಇದೆ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದಟ್ ಈಸ್ ಟಾಪಿಕ್ ತ್ರಿಕೋನಮಿತಿ. ವೆರಿ ಇಂಟ್ರೆಸ್ಟಿಂಗ್. ತ್ರಿಕೋನಮಿತಿಯ ಪರಿಚಯ. ಲಂಬಕೋನ ತ್ರಿಭುಜದಲ್ಲಿ ಸೈನ್ ಎ ಅನ್ನ ಹೇಗೆ ವ್ಯಾಖ್ಯಾನಿಸ್ತಾ ಇದ್ದಾರೆ? ಲಂಬಕೋನ ತ್ರಿಭುಜ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಾಗಿರ್ಬೇಕು. ಒಂದು ಲಂಬಕೋನ ತ್ರಿಭುಜವನ್ನ ನೀವೇನ್ ಮಾಡ್ಬೋದು? ಸೊ ತಗೋಬಹುದು. ಸೊ ನೋಡಿ, ಇದೊಂದು ಲಂಬಕೋನ ತ್ರಿಭುಜ ಇದೆ. ಆಗ ಈ ಲಂಬಕೋನ ತ್ರಿಭುಜದಲ್ಲಿ ಸೈನ್ ಎ ನ ಹೆಂಗ್ ಡಿವೈಡ್ ಮಾಡ್ತೀರಿ ಅಂದ್ರೆ, ಇದಂತೂ 90 ಡಿಗ್ರಿ ಇರ್ತಾ ಇದೆ. ಸೈನ್ ಎ ನೋಡಿ ಇಲ್ಲಿದೆ ನೋಡಿ, ಸೈನ್ ಎ. ಸೈನ್ ಎ ನ ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ಇದು ಎ ಕೊಟ್ರೆ ಅಂದ್ರೆ ಸೊ ದಟ್ ಈಸ್ ಏನಕ್ಕಿರ್ತದೆ? ಬಿ ಸಿ. ಅಥವಾ ಇಲ್ಲಿ ಟೀಟಾ ಎ ಕೊಟ್ಟಿದಾರೆ ಅಂದ್ರೆ ಕೋನ ಟೀಟಾ ಅಲ್ಲೇ ಇದೆ ತಿಳ್ಕೊಬೇಕು. ಟೀಟಾ ವಿಶೇಷವಾಗಿ ಇದು ಎ ಏನಾಗೈತಿ ಅಂದ್ರೆ ಸೊ ದಟ್ ಈಸ್ ಎ ಬಿ ಅನ್ನೋದೊಂದು ಏನಾಗಿರ್ತೈತಿ, ಇಲ್ಲಿ ವಿಕರ್ಣ ಆಗಿರ್ತಾ ಇದೆ. ವಿಕರ್ಣ ಬಾಹು ಏನಾಗಿರ್ತೈತಿ? ವಿಕರ್ಣ ಬಾಹು ಅಂತ ನಾವು ಡಿಸೈಡ್ ಮಾಡಬಹುದು. ಇದನ್ನ ಏನ್ ಮಾಡಬಹುದು? ಒಂದು ವಿಕರ್ಣ ಬಾಹುದಲ್ಲಿ ಕೋನ ಉಂಟಾಗಿರ್ತೈತಿ ಅಂತ ಡಿಸೈಡ್ ಮಾಡಬಹುದು. ಹೌದಾ? ಎಸ್. tan 45 tan 45. ಸೊ ಇದ್ರ ಮೇಲೆ ಪ್ರತಿ ಬಾರಿ ಒಂದು ಪ್ರಶ್ನೆ ಬರ್ತಾ ಇದೆ. tan 45 ಅಂದ್ರೆ ಉತ್ತರ ಎಷ್ಟು ಬರ್ತೈತೆ? ಸೊ ದಟ್ ಈಸ್ 1 ಇದೆ, ನೆನ್ಪಿಟ್ಕೋರಿ. ಇನ್ನು sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಏನ್ ಹೇಳ್ರಿ? 1 ಅಂತ ನಾವು ಕರಿತಾ ಇದ್ದೇವೆ. ನೋಡಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1 ಆಗಿರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ? ಅದರಲ್ಲಿ ಗೊತ್ತಿದೆ 1 ಪ್ಲಸ್ tan ಸ್ಕ್ವೇರ್ ಇಸ್ ಈಕ್ವಲ್ ಟು sec ಸ್ಕ್ವೇರ್ ಥೀಟಾ, 1 ಪ್ಲಸ್ ಕೊಸೆಕ್ಸ್ ಕ್ವಾಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಆಗಿರ್ತಾ ಇದೆ. ನಿತ್ಯ ಸಮೀಕರಣಗಳು ಎಲ್ಲಿ? ತ್ರಿಕೋನಮಿತಿಯಲ್ಲಿ ಬರತಕ್ಕಂಥವು ನೆನಪಿರ್ಲಿ. ನಾ ಸೆಕ್ ಥೀಟಾ ಮತ್ತು ಕಾಸ್ ಥೀಟಾ ಆಗಿರ್ತಕ್ಕಂಥ ಡಿಫರೆನ್ಸ್ ಏನು? ವಾಟ್ ಈಸ್ ದ ರಿಲೇಷನ್ ಕೇಳಿದ್ದಾರೆ. ರಿಲೇಷನ್ ಹೇಳ್ಬೇಕಂದ್ರ ಸೊ ದಟ್ ಈಸ್ ಸೆಕ್ ಥೀಟಾ ದಟ್ ಈಸ್ ಈಕ್ವಲ್ ಟು ಏನಾಗಿರ್ತೈತಿ? 1/cos ಥೀಟಾ ಅಂತ ಹೇಳ್ಬೋದು. ಅಥವಾ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಏನಾಗಿರ್ತದೆ? 1/sec ಥೀಟಾ. ಸೊ ದಟ್ ಈಸ್ ಆಲ್ಸೋ ರೈಟ್. ಎರಡೂ ಕರೆಕ್ಟಾ? ಸೊ ಯಾವ್ದು ಬೇಕೋ ಅದು ಬರೀಬಹುದು. ದಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಯಾವ್ದಲ್ರಿ? ಸೆಕ್ ಥೀಟಾ ಮತ್ತು ಕಾಸ್ ಥೀಟಾ ಅಂತ ಕರಿಬಹುದು. ಸೊ ನೆನ್ಪಿಟ್ಟುಕೋರಿ, ತ್ರಿಕೋನಮಿತಿಯ ಪರಿಚಯ ಮೇಲೆ ಬರಬಹುದಾದಂತ ಒಂದು ಅಂಕದ ಪ್ರಶ್ನೆಗಳು. ಸೊ ಬನ್ನಿ ನೆಕ್ಸ್ಟ್ ಮತ್ತೊಂದು ತ್ರಿಕೋನಮಿತಿಯ ಅನ್ವಯಗಳು ಅನ್ನುವಂತ ಕಾನ್ಸೆಪ್ಟ್ ಇದೆ. ಇದ್ರ ಮ್ಯಾಗಿನ 1 ಮಾರ್ಕ್ಸ್ ವಿಶೇಷ ಬರೋದಿಲ್ಲ, ಬಟ್ ಸ್ವಲ್ಪ ಐಡಿಯಾ ಇರ್ಲಿ ನಿಮಗೆ. ಗೊತ್ತಿದ್ದು ಅಂದ್ರೆ ದೊಡ್ಡ ಲೆಕ್ಕನ ಬರೀಬಹುದು. ವೀಕ್ಷಕ ಇದಾನೆ, ಇಲ್ಲಿ ವೀಕ್ಷಕ ಇದಾನೆ. ವೀಕ್ಷಕನ ದೃಷ್ಟಿ ರೇಖೆ ಅಂತ ನಾವು ಕರಿತಾ ಇದನ್ನ ದೃಷ್ಟಿ ರೇಖೆ. ಹೌದಾ? ಸಾರಿ, ಅಡ್ಡ ರೇಖೆ ಅಂತ ನಾವು ಕರಿತಾ ಇದ್ದಾವೆ. ವೀಕ್ಷಕನಿಂದ ವೀಕ್ಷಕನ ಕಣ್ಣು ಅಥವಾ ಅಡ್ಡ ರೇಖೆ ಅಂತ ನಾವು ಕರಿತಾ ಇದ್ದಾವೆ. ಅಡ್ಡ ರೇಖೆಯಿಂದ ನೋಡಿ, ವೀಕ್ಷಕನ ಕಣ್ಣಿನಿಂದ ವಸ್ತು ಹೇಳಿದ ರೇಖೆಯು ಸಮತಲ ರೇಖೆ. ಇದಕ್ಕೆ ಸಮತಲ ರೇಖೆ ಅನ್ಬೋದು, ಅಡ್ಡ ರೇಖೆ ಅನ್ಬೋದು. ನಡುವಿನ ಕೋಣ ಯಾವ ಕೋಣ? ಆ ವಸ್ತು ವೀಕ್ಷಕನಿಂದ ಎತ್ತರದಿದೆ. ಇಲ್ಲಿ ಯಾವುದೋ ಒಂದು ವಸ್ತು ಇದೆ, ಆ ವಸ್ತುನ ಈ ವ್ಯಕ್ತಿ ನೋಡದಾನಂದ್ರ ಅಡ್ಡ ರೇಖೆಗಿಂತ ಮೇಲೆ ಇದೆ ದೃಷ್ಟಿ ರೇಖೆ. ಮೇಲೆ ಐತಂದ್ರ ಅದು ಯಾವ ಕೋಣ ಆಗಿರ್ತೈತಿ ಹೇಳ್ರಿ? ಉನ್ನತ ಕೋಣ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ನೋಡಿ ಏನಾಗಿರ್ತೈತಿ? ಉನ್ನತ ಕೋಣ. ಸೊ ಇದಕ್ಕೆ ನಾವು ದೃಷ್ಟಿ ರೇಖೆ ಅಂತಾನು ಕರಿಬಹುದು. ದೃಷ್ಟಿ ರೇಖೆ ಅಡ್ಡ ರೇಖೆಗಿಂತ ಮೇಲ್ಭಾಗದಲ್ಲಿ ಇತ್ತಂದ್ರೆ, ಎತ್ತರದಲ್ಲಿ ಇತ್ತಂದ್ರೆ, ಸೊ ಒಂದು ರೇಖೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ವೀಕ್ಷಕ ಇದ್ದಾನೆ. ಹೌದಾ? ಸೊ ವೀಕ್ಷಕ ಇದು ಅವನ ಒಂದು ಸಮತಲ ರೇಖೆ ಅಥವಾ ಅಡ್ಡ ರೇಖೆ. ವಸ್ತು ಇಲ್ಲಿದೆ ಅಂತ ತಿಳ್ಕೊರಿ. ವಸ್ತು ಇಲ್ಲಿದೆ ತಿಳ್ಕೊರಿ. ಈ ವಸ್ತುವನ್ನ ನೋಡಕತ್ತಪ್ಪ ಅಂತಂದ್ರ ಸೊ ಅವಾಗ ಅಡ್ಡ ರೇಖೆಗಿಂತ ವಸ್ತು ರೇಖೆ ಏನಾಗಿದೆ? ಕೆಳಗಿದೆ. ಸೊ ಕೆಳಗಿತ್ತಂದ್ರ ಈ ಕೋಣ ಏನಾಗಿರ್ತೈತಿ? ಅವನತ ಕೋಣ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಯಾವ ಕೋಣ? ಸೊ ದಾಟ್ ಈಸ್ ಅವನತ ಕೋಣ ಆಗಿರ್ತಾ ಇದೆ. ಸೊ ನೆನ್ಪಿರ್ಲಿ, ರೈಟ್? ಒಂದು ವೇಳೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಗೋಪುರದ ನೆರಳಿನ ಉದ್ದ. ಒಂದು ಗೋಪುರ ಇದೆ. ಗೋಪುರ ಅಂದ್ರೆ ಒಂದು ಹೈಟಿಂಗ್ ಇರಲಿ. ಗೋಪುರ ಇದರ ನೆರಳು ಹೆಂಗಿದೆ? ಹಿಂಗಿದೆ. ನೆರಳಿನ ಉದ್ದವು ಏನಾಗೈತಿ ಹೇಳ್ರಿ? ಎತ್ತರಕ್ಕೆ ಏನಾಗೈತಿ? ಸಮ ಆಗೈತಿ. ಹಾಗಾರ ಅದರ ಉನ್ನತ ಕೋಣ ಎಷ್ಟು? ಇದು ಉನ್ನತ ಕೋಣ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾರ ಇದು ಒಂದಿತ್ತಂದ್ರ ದಟ್ ಈಸ್ ಆಲ್ಸೋ ಒಂದಾಗಿರ್ತೈತಿ. ಹಾಗಾದ್ರ ನಿಮ್ಗೆ ಗೊತ್ತದ ಎ ಬಿ ಸಿ. ಅವಾಗ ನಾವು ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಬರಿತಾ ಇದ್ದೇವೆ. ನೋಡಿ, ಅಭಿಮುಖ ಬಾಹು ಯಾವ್ದಾಗೈತಿ? ಟೀಟಾಕ್ ಅಪೋಸ್ ಇರೋದು. ಸೊ ದಟ್ ಈಸ್ ಎ ಬಿ. ನೆಕ್ಸ್ಟ್ ಬಿ ಸಿ. ಎ ಬಿ ಡಿವೈಡ್ ಬೈ ಬಿ ಸಿ. ಅಭಿಮುಖ ಬಾಹು ಮತ್ತು ಅದನ್ ಸೈಡ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಪಾರ್ಶ್ವ ಬಾಹು ಅಂತ ಕರಿತಾ ಇದಾರೆ. ಸೊ ಎ ಬಿನು ಒಂದ ಡಿವೈಡ್ ಬೈ 1/1. ಟ್ಯಾನ್ ಬೆಲೆ ಯಾವಾಗ ಒಂದಿರ್ತೈತಿ ಹೇಳ್ರಿ? ಟ್ಯಾನ್ ಬೆಲೆ ಯಾವಾಗ ಒಂದಿರ್ತದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು 45 ಇದ್ದಾಗ ಟ್ಯಾನ್ ಡಿಗ್ರಿ ಏನಾಗಿರ್ತೈತ್ರಿ? 1 ಆಗಿರ್ತಾ ಇದೆ. ಸೊ ಹಾಗಾಗಿ ಇದರದ ಕೋಣ ಎಷ್ಟು ಬರ್ತಾ ಇದೆಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ 45 ಡಿಗ್ರಿ ಬರ್ತಾ ಇದೆ, ನೆನ್ಪಿಟ್ಕೋರಿ. ಎಷ್ಟು ಬರ್ತಾ ಇದೆ?
45. ಸೊ ದಟ್ ಈಸ್ ರಿಲೇಟೆಡ್, ನೆನಪಿರ್ಲಿ ಅಂತ ಹೇಳ್ದ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ವೃತ್ತಗಳು ಅನ್ನುವಂತ ಕಾನ್ಸೆಪ್ಟ್ ಇದೆ. ಈ ವೃತ್ತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೃತ್ತವನ್ನ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆಗೆ ಏನೆಂದು ಕರೆಯುತ್ತಾರೆ? ನೋಡಿ, ಒಂದು ವೃತ್ತ ಇದೆ, ಸಿಂಪಲ್ ಒಂದೇನಿದೆ ಹೇಳ್ರಿ, ವೃತ್ತ ಇದೆ. ಸೊ ಗಮನಿಸ್ರಿ, ಒಂದೇ ಪ್ರಶ್ನೆ ಈ ರೀತಿ ಇದೆ, ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆ. ಒಂದು ವೃತ್ತದ ಯಾವ್ದಾದ್ರು ಒಂದು ಬಿಂದು ಇದೆ ತಿಳ್ಕೊರಿ, ಇಲ್ಲೊಂದು ಬಿಂದು ಇದೆ, ಈ ಬಿಂದುವನ್ನ ಸ್ಪರ್ಶಿಸ್ತಕ್ಕಂತ ಈ ರೇಖೆಗೆ ಏನೆಂದು ಕರೆಯುತ್ತಾರೆ? ಸಿಂಪಲ್. ಸೊ ದಟ್ ಈಸ್ ದ ಕಾಲ್ಡ್ ಏನ್ ಹೇಳ್ರಿ, ಸ್ಪರ್ಶಕ, ಟ್ಯಾಂಜೆಂಟ್, ಸ್ಪರ್ಶಕ ಅಂತ ಕರೀತಾರೆ. ಏನಂತ ಕರೀತಾರೆ? ದಟ್ ಈಸ್ ಕಾಲ್ಡ್ ಸ್ಪರ್ಶಕ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹೌದಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ, ವೃತ್ತದ ಸ್ಪರ್ಶಕ ಬಿಂದುವಿನಲ್ಲಿ ತ್ರಿಜ್ಯಕ್ಕೆ ಏನಾಗಿರ್ತೈತಿ? ತ್ರಿಜ್ಯ ಇಲ್ಲಿದೆ ನೋಡ್ರಿ, ಇಲ್ಲೇ ಇದೆ. ಸೊ ಗಮನಿಸ್ಬೇಕು, ಇದು ತ್ರಿಜ್ಯ, ಈ ತ್ರಿಜ್ಯ, ಇದು ಸ್ಪರ್ಶಕ, ಎರಡು ಒಂದಕ್ಕೊಂದು ಹಿಡಿದು ಅಂದ್ರ ಇಲ್ಲೊಂದು ಕೋನ ಉಂಟಾಗ್ತೈತಿ. ಸೊ ದಟ್ ಈಸ್ ಏನಾಗಿರ್ತೈತಿ ಅಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವೆ ಲಂಬ ಅನ್ನುವಂತ ಗುಣ ಏನಾಗಿದೆ ಅಂದ್ರೆ ಕಂಡು ಬರ್ತಾ ಇದೆ. ಯಾವತ್ತು ತ್ರಿಜ್ಯ ಸ್ಪರ್ಶಕ ಲಂಬವಾಗಿರ್ತಾ ಇದೆ ಅಂತ ನಾವು ಹೇಳ್ಬೋದು. ಹೌದಾ? ಎಸ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾ? ವೆರಿ ಇಂಟ್ರೆಸ್ಟಿಂಗ್. ಒಂದು ಬಾಹ್ಯ ಬಿಂದು, ಫಸ್ಟ್ ಒಂದು ವೃತ್ತ ತೆಗೆನರಿ. ಸೊ ದಟ್ ಈಸ್ ಏನಪ್ಪಾ ಅಂದ್ರ ವೃತ್ತ. ಈ ವೃತ್ತಕ್ಕೆ ಏನ್ ಮಾಡೋದಪ್ಪ ಅಂದ್ರ ಬಾಹ್ಯ ಬಿಂದುವಿನಿಂದ, ಈ ಬಿಂದು ಬಾಹ್ಯ ಅನ್ನೋದು ಇಲ್ಲಿದೆ, ಈ ಪಿ ಅನ್ನೋದು ಒಂದು ಬಾಹ್ಯ ಬಿಂದು ಇದೆ, ಈ ಬಿಂದುವಿನಿಂದ ಏನ್ ಮಾಡ್ಬೇಕಾಗಿದೆ? ಸೊ ಸ್ಪರ್ಶಕವನ್ನ ಎಳಿಬೇಕಾಗಿದೆ ನೋಡಿ, ರೈಟ್. ರೈಟ್. ಸೊ ಈ ರೀತಿ ಸ್ಪರ್ಶಕವನ್ನ ಎಳೆದು, ಹಾಗಾದ್ರೆ ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದಂತಹ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? 2 ಸ್ಪರ್ಶಕಗಳನ್ನ ಮಾತ್ರ ಎಳಿಬಹುದು. ಆ 2 ಸ್ಪರ್ಶಕಗಳು ಪರಸ್ಪರ ಏನಾಗಿರ್ತಾವ್ರಿ? ಸಮವಾಗಿರ್ತಾ ಇದಾವೆ. ನೆನ್ಪಿಟ್ಕೋರಿ. ಇನ್ನ ಇಲ್ಲೊಂದ ತ್ರಿಜ್ಯವನ್ನು ಎಳೆದು ಅಂದ್ರೆ ಇದು 90 ಡಿಗ್ರಿ, ಇದು 90 ಡಿಗ್ರಿ. ಹಾಗಾದ್ರೆ ಇವು 2 ಕೂಡಿದ್ರೆ ಅಭಿಮುಖ ಬಾಹುಗಳು ಕೋನಗಳು 180, ಇವು 2 ಕೂಡಿಸಿದ್ರೆ 180 ಆದೈತಿ. ನೆನ್ಪಿಟ್ಕೋರಿ. ಇಲ್ಲಿ ಏನಾದ್ರು ಒಂದು ಸರಳ ರೇಖೆಯನ್ನು ಎಳೆದು ಅಂದ್ರ ಆ ರೇಖೆ ಉಳಿದೆರಡು ಕೋನಗಳನ್ನ ಅರ್ಧಿಸ್ತಾ ಇದೆ. ಟೋಟಲ್ 60 ಅಂದ್ರೆ ಇದು 30, ಇದು 30, ಈ ರೀತಿ ಡಿವೈಡೇಷನ್ ಮಾಡ್ತಾ ಇದೆ. ಈ ರೂಲ್ಸ್ಗಳು ನಿಮ್ಗೆ ಗೊತ್ತಿರಲಿ. 1 ಅಂಕದ ಪ್ರಶ್ನೆ, ಇದರ ಮೇಲೆ ಗ್ಯಾರಂಟಿ ಬರ್ತಾ ಇದೆ, ನೆನಪಿರ್ಲಿ ನಿಮ್ಗೆ. ಇನ್ನು ವೃತ್ತದ ಅತಿ ದೊಡ್ಡ ವೃತ್ತದಲ್ಲಿ ಅತಿ ದೊಡ್ಡವಾಗಿ ಇರ್ತಕ್ಕಂಥ ಜಾ ಯಾವ್ದು ಹೇಳ್ರಿ? ಸೊ ದಟ್ ಈಸ್, ಇದಕ್ಕೆ ನಾವು ಜಾತ್ ಅನ್ನೋ ಕರಿತಾ ಇದಾವೆ. ಜಾಕ ಇನ್ನೊಂದು ಹೆಸರ. ಸೊ ದಟ್ ಈಸ್ ಏನ್ ಹೇಳ್ರಿ? ವ್ಯಾಸ ಅಂತ ನಾವು ಕರಿತಾ ಇದಾವೆ. ಸೊ ಹಾಗಾಗಿ 4ನೇ ಆನ್ಸರ್ ಯಾವಪ್ಪ ಅಂತ ಕೇಳಿದ್ರೆ ಅತಿ ದೊಡ್ಡ ವ್ಯಾಸವನ್ನ ಎಷ್ಟು ಬೇಕಾದಷ್ಟು ಹೇಳ್ಬೋದು ವೃತ್ತದಲ್ಲಿ. ಸೊ ನೆನ್ಪಿಟ್ಕೋರಿ. ಹೌದಾ? ಬನ್ನಿ ನೆಕ್ಸ್ಟ್, ವೃತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು 1 ಅಂಕದ್ದು. ಹೌದಾ? ಬನ್ನಿ, ಇಂಟ್ರೆಸ್ಟಿಂಗ್ ಇದೆ. ಆರ್ ತ್ರಿಜ್ಯ ಇರೋ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ, ವೃತ್ತದ ವಿಸ್ತೀರ್ಣ ಸೂತ್ರ ನಿಮ್ಗೆ ಗೊತ್ತಿದೆ. ಎ ಇಸ್ ಈಕ್ವಲ್ ಟು ಏನ್ ಹೇಳ್ರಿ? ಪೈ ಆರ್ ಸ್ಕ್ವೇರ್. ಇದು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ರೈಟ್. ಇನ್ ನೆಕ್ಸ್ಟ್, ಆರ್ ತ್ರಿಜ್ಯ ಇರೋ ವೃತ್ತದ ಪರಿಧಿಯನ್ನ ಕಂಡುಹಿಡಿದ, ಪರಿಧಿ ಅಂದ್ರೆ ಸಿ, ಸರ್ಕಂಫರೆನ್ಸ್ ಅಂತ ಕರಿತಾ ಇದ್ದಾವೆ. ಸೊ ದಟ್ ಈಸ್ 2 ಪೈ ಆರ್. ರೈಟ್. ಇನ್ನು ನೆಕ್ಸ್ಟ್ ಅದೇ ರೀತಿ ಸ್ನೇಹಿತರೆ, 3ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಸೊ ಆರ್ ತ್ರಿಜ್ಯ ಥೀಟಾ ಕೋನ ಇರುವ ವೃತ್ತಖಂಡದ ವಿಸ್ತೀರ್ಣ ಏನಾಗ್ತದ? ಥೀಟಾ ಡಿವೈಡ್ ಬೈ ಏನಾಗ್ತದ? 360 ಇಂಟು ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಒಂದ್ ವೇಳೆ ಸುತ್ತಳತೆ ಕೇಳಿರು ಅಥವಾ ಕಂಸದ ಉದ್ದ ಕೇಳಿರು ಅಂದ್ರೆ ನಾವೇನ ತೆಗೆದು ಥೀಟಾ ಡಿವೈಡ್ ಬೈ 360 2 ಪೈ ಆರ್ ಅಂತ ನಾವು ಕರಿತಾ ಇದಾವೆ. ಸೊ ನೆನಪಿರ್ಲಿ ನಿಮಗೆ. ಹೌದಾ? ಎಸ್. ನೆಕ್ಸ್ಟ್ 4ನೇ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ವೃತ್ತದ ಕಾಲು ಭಾಗ ಅಂದ್ರೆ ಏನ್ ಹೇಳ್ರಿ? ಒಂದು ವೃತ್ತ ತೆಗೆಯೋರಿ. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಇದೊಂದು ವೃತ್ತ. ಈ ವೃತ್ತದಲ್ಲಿ 4 ಭಾಗ ಮಾಡೋಣ ನೋಡಿ. 4 ಭಾಗ ಮಾಡಿದ್ರು, ಒಂದು ಭಾಗದ ಕೇಳಿದ್ದಾರೆ. ಒಂದು ಭಾಗ ಅಂದ್ರೆ ಸೊ ದಟ್ ಈಸ್ ಈ ಒಂದು ಭಾಗದ ನೋಡಿ, ಇದೊಂದು ಭಾಗ, ಇದ್ರದ್ದು ಕೋಣೆ ಎಷ್ಟಿರ್ತಪ್ಪ ಅಂದ್ರೆ 90 ಡಿಗ್ರಿ ಆಗಿರ್ತಾ ಇದೆ. ಎಷ್ಟು? ಸೊ ದಟ್ ಈಸ್ ಕಾಲು ಭಾಗದ ಕೋಣೆ ಎಷ್ಟಿರ್ತಿದ್ರೆ 90 ಡಿಗ್ರಿ ಆಗಿರ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ. ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಸ್ನೇಹಿತರೆ. ಬಹಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಅಂಕಗಳನ್ನ ಕಳ್ಕೊತಿರ್ತಾರೆ. ಮುಂದಿನ ಭಾಗದಲ್ಲಿ 2-3 ಅಂಕದ ಪ್ರಶ್ನೆ ಬರ್ತದೆ, ಇಲ್ಲಿ ಮತ್ತೆ ಚರ್ಚೆ ಮಾಡ್ತಾ ಇದ್ದೇನೆ. ಇಲ್ಲಿ 1 ಅಂಕದ ಮಾತ್ರ ಚರ್ಚೆ ಮಾಡೋಣ. ಎ ಬಾಹುವನ್ನ ಹೊಂದಿರುವ ಘನ ಅಂದ್ರೆ ಚೌಕ ಘನ ಅಂತ ನಾವು ಕರಿತಾ ಇದ್ದೇವೆ. ಘನ ಅಂದ್ರೆ ಏನ್ ಹೇಳ್ರಿ? ಚೌಕ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ದಟ್ ಈಸ್ ಈಕ್ವಲ್ ಟು, ಒಟ್ಟು ಅಂದ್ರೆ ಏನ? ಟೋಟಲ್ ಸರ್ಫೇಸ್, TSA ಏನ್ ಬರ್ತೈತಿ? 6a² ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ, 6a². ಸೊ ಸೂತ್ರ. ಇನ್ನ
ತ್ರಿಜ್ಯ 6 ಮತ್ತು ಎತ್ತರ h ಇತ್ತಂದ್ರೆ ಸಿಲಿಂಡರ್ ನ ಘನಫಲ ನಿಮ್ಗೆಲ್ಲ ಗೊತ್ತಿದೆ. ಸಿಲಿಂಡರ್ ಘನಫಲ, ಸೊ ದಟ್ ಈಸ್ ಫಿ ಇಸ್ ಈಕ್ವಲ್ ಟು ಪೈ ಆರ್ ಎಚ್. ಸಿಲಿಂಡರ್ ನ ಘನಫಲದ ಸೂತ್ರ ಪೈ ಆರ್ ಎಚ್, ಪೈ ಆರ್ ಸ್ಕ್ವೇರ್ ಎಚ್, ಪೈ ಆರ್ ಸ್ಕ್ವೇರ್ ಎಚ್. ಓಕೆ, 6 ತ್ರಿಜ್ಯ ಇರುವ ಗೋಳದ ಘನಫಲ ರೀ. ಗೋಳದ ಘನಫಲ ಅಂದ್ರೆ ಸೊ ದಟ್ ಈಸ್ ವಿ ಇಸ್ ಈಕ್ವಲ್ ಟು 4/3 ಪೈ ಆರ್ ಸ್ಕ್ವೇರ್, ಪೈ ಆರ್ ಎಚ್. ಪೈ ಆರ್ ಸ್ಕ್ವೇರ್ ಎಚ್ ನೋಡ್ರಿ, ಕನ್ಫರ್ಮ್ ಮಾಡ್ಕೋರಿ, ಮೇ ಬಿ ಪೈ ಆರ್ ಸ್ಕ್ವೇರ್ ಎಚ್ ಇದೆ, ಹೌದಾ? ಎಸ್. ನೆಕ್ಸ್ಟ್ ನಂಬರ್ 4, ಒಂದು ಶಂಕು ಒಂದು ಗೋಳದ ಸಂಯೋಜನೆಯಲ್ಲಿ ಶಂಕು ಮತ್ತು ಗೋಳದ ತ್ರಿಜ್ಯಗಳು ಸಮನಾಗಿದ್ದರೆ ಈ ರೂಪದ ಆಕೃತಿಗೆ ಏನೆಂದು ಕರೆಯುತ್ತಾರೆ? ಅಂದ್ರೆ ಏನ, ಒಂದು ಶಂಕು ಇದೆ ಈ ರೀತಿ, ಹೌದಾ? ಶಂಕುವಿನ ಮೇಲೆ ಏನಿದೆ, ಒಂದು ಗೋಳದ ಸಂಯೋಜನೆ. ಇದ್ರ ಮ್ಯಾಗ ಒಂದು ಮತ್ತೆ ಏನ್ ಮಾಡಿದಾರೆ ಹೇಳ್ರಿ, ಒಂದು ಗೋಳವನ್ನ ಇಡಲಾಗಿದೆ. ಇದ್ರ ಮ್ಯಾಗ ಏನ್ ಮಾಡಿದಾರೆ, ಒಂದು ಗೋಳವನ್ನ ಇಟ್ಟಿದ್ದಾರೆ. ಸೊ ಇದು ಆಕೃತಿಗೆ ನಾವೇನಂತ ಕರಿತೇವಪ್ಪ ಅಂದ್ರ ಜೋಡಿಸಿದ ಘನಾಕೃತಿಗಳಿಗೆ ಏನಂತ ಕರೀತಾರ, ಸಂಯುಕ್ತ ಘನಗಳು ಅಂತ ಕರಿತಾ ಇದಾರೆ. ಜೋಡಿಸಿದ ಘನಾಕೃತಿಗಳಿಗೆ ಸಂಯುಕ್ತ ಘನಗಳು, ಕೌನ್ಸ್ನ ಜೋಡಿಸಿದ ಘನಾಕೃತಿ ಅನ್ನಬಹುದು ಅಥವಾ ಸಂಯುಕ್ತ ಘನಗಳು ಅಂತಂದು ಕರಿಬಹುದು ಸ್ನೇಹಿತರೆ, ನೆನಪಿರಲಿ. ರೈಟ್? ಎಸ್. ನೋಡ್ರಿ, ಪೈ ಆರ್ ಸ್ಕ್ವೇರ್ ಎಚ್ 4/3 ಪೈ ಆರ್ ಕ್ಯೂಬ್ ಎಚ್ ಇದೆ ನೋಡ್ರಿ. ಪೈ ಆರ್ ಕ್ಯೂಬ್ ಎಚ್, ಎಚ್ ಬರಂಗಿಲ್ಲ ಇಲ್ಲಿ, ಸಾರಿ ಇದೊಂದು ಸೂತ್ರ ಕರೆಕ್ಟ್ ಮಾಡ್ಕೊರಿ. 4/3 ಪೈ ಆರ್ ಕ್ಯೂಬ್ ಎಚ್ ಬರೋದರ್ಲ. ಯಾಕೆ ಬರ್ದೈತಿ ಹೇಳ್ರಿ, ವ್ಯಾಲ್ಯೂಮ್ ಇದೆ ರೀ. ವ್ಯಾಲ್ಯೂಮ್ ಇದ್ಕೊಳ್ಳಿ ಏನಿರ್ತೈತಿ ಹೇಳ್ರಿ, ಎತ್ತರ ಇರ್ಲೇಬೇಕಾಗ್ತೈತಲ್ರಿ, ಇರಂಗಿಲ್ಲ. ಚೆಕ್ ಮಾಡ್ರಿ, ಗಡಬಡೆ ಗದ್ದ ಮಾಡಿ, ಹೌದಾ? ಎಸ್, ದಟ್ ಈಸ್ ದಿ ವ್ಯಾಲ್ಯೂಮ್ ಆಫ್ ಏನ್ ಹೇಳ್ರಿ. ಸೊ ಕ್ಲಿಯರ್ ಆಗಿ ಗಮನಿಸ್ಬೇಕು, ಆಯ್ತಾ? ಸೊ ಕ್ಲಿಯರ್ ಆಗಿ ಸೂತ್ರಗಳು, ಯಾಕಂದ್ರೆ ಸೂತ್ರಗಳು ಎಕ್ಸಾಮ್ದಾಗ ಏನಾಗಿರ್ತಾವಪ್ಪ ಅಂದ್ರ ಇಂಟ್ರೆಸ್ಟಿಂಗ್ ಆಗಿರ್ತಾವ ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಆಗಿರ್ತಾವ. ಸೊ ಹಾಗಾಗಿ ಕಂಪಲ್ಸರಿ ಈ ಒಂದು ಟಾಪಿಕ್ ಮೇಲೆ ಏನಾದಿಪ್ಪ ಆತರ ಕಂಪಲ್ಸರಿ ಪ್ರಶ್ನೆಗಳು ಏನಾಗ್ತಿರ್ತಾವ್ರಿ, ಬಂದೇ ಬರ್ತಿರ್ತಾವೆ. ಸೊ ನೆನ್ಪಿಟ್ಕೋರಿ. ಸೊ ಹಾಗಾಗಿ ಸೂತ್ರ ಕರೆಕ್ಟ್ ಆಗಿ ತಗೋರಿ, ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ. ಮೇ ಬಿ ಬರಂಗಿಲ್ಲ, ಅದು 4 ಪೈ ಆರ್ ಕ್ಯೂಬ್ ಅಷ್ಟೇ ಬರ್ತಾ ಇದೆ, ನೆನ್ಪಿಟ್ಕೋರಿ. 4 ಪೈ ಆರ್ ಕ್ಯೂಬ್ ಅಷ್ಟೇ ಬರ್ತಾ ಇದೆ, ನೆನ್ಪಿಟ್ಕೋರಿ. ಈ ಒಂದು ಟಾಪಿಕ್ ಮೇಲೆ ಏನಾಗ್ತದೋ ಪ್ರಶ್ನೆಗಳು ಹೆಚ್ಚಾನೆಚ್ಚ ಒಂದು ಅಂಕ ಏನಾಯ್ತು ಹೇಳ್ರಿ, ಸೂತ್ರ ಬಂದೇ ಬಂದಿರ್ತಾ ಇದೆ, ನೆನ್ಪಿಟ್ಕೋರಿ. ಸೂತ್ರಗಳು ಬಂದೇ ಬರ್ತಾ ಇದಾವೆ. ಹಾಗಾಗಿ ಈ ಟಾಪಿಕ್ ನಿಮಗೆ ಸೂತ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದಾವೆ, ನೆನ್ಪಿಟ್ಕೋರಿ. ಸೂತ್ರಗಳು ಏನಾಗಿರ್ತಾವ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದಾವೆ. ಸೊ ನೆನ್ಪಿರ್ಲಿ. ಕ್ಲಿಯರ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ದಟ್ ಇಸ್ ಸಂಖ್ಯಾಶಾಸ್ತ್ರ ಟಾಪಿಕ್ ಮೇಲೆ ಹೋಗೋದಾದ್ರೆ ದತ್ತಾಂಶಗಳ ಕೇಂದ್ರ ಪ್ರವೃತ್ತಿಯ ಅಳತೆಗಳು ಯಾವಿದಾವೆ ಅನ್ನೋದನ್ನ ನೋಡೋದಾದ್ರೆ, ಸೊ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ 3 ಕಲಿತಾ ಇದಾರೆ. ಒಂದು ಸರಾಸರಿಯನ್ನ ಕಲಿತಾ ಇದಾರೆ ಇಲ್ಲಿ, ಇನ್ನೊಂದು ಮಧ್ಯಾಂಕವನ್ನ ಕಲಿತಾ ಇದ್ದಾರೆ, ಇನ್ನೊಂದು ಬಹುಲಕ ಅಥವಾ ರೂಢಿ ಬೆಲೆಯನ್ನ ಕಲಿತಾ ಇದ್ದಾರೆ. ರೈಟ್? ಸೊ ಈ ಒಂದು ಫಾರ್ಮುಲಾ ನಿಮ್ಗೆ, ಈ ಒಂದು ಅಂಶಗಳು ಗೊತ್ತು. ಇವಕ್ಕೆ ನಾವು ಕೇಂದ್ರೀಯ ಪ್ರವೃತ್ತಿಗಳು ಅದನ್ನು ಕರಿತಾ ಇದ್ದಾವೆ. ಸೊ ನೆನ್ಪಿರ್ಲಿ. ಇನ್ನ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ, ದತ್ತಾಂಶ ಸಮೂಹದಲ್ಲಿ ಹೆಚ್ಚು ಬಾರಿ ರಿಪೀಟ್ ಆಗ್ತೈತಂದ್ರ, ಹೆಚ್ಚು ಬಾರಿ ರಿಪೀಟೆಡ್ ಆಗ್ತೈತಂದ್ರ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಬಹುಲಕ ಅಂತ ಕರಿತಾ ಇದಾರೆ, ನೆನ್ಪಿಟ್ಕೊಳ್ಳಿ. ಏನಂತ ಕರೀತಾರೆ? ಸೊ ದಟ್ ಈಸ್ ಕಾಲ್ಡ್ ಬಹುಲಕ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಹೌದಾ? ರೂಢಿ ಬೆಲೆ ಅಂತಾನು ಕರಿಬಹುದು ಅದಕ್ಕೆ ಇನ್ನೊಂದು ಹೆಸರ. ಇನ್ನ ಸಂಚಿತ ಆವರ್ತನ ವಕ್ರರೇಖೆಗಳ ಛೇದಕ ಬಿಂದು ಏನ್ ತೋರಿಸ್ತೈತಿ ಅಂತ ಕೇಳಿದರೆ, ಇದು ನಿಮಗಿಲ್ಲ, ಅದು ಈ ರೀತಿ ವಕ್ರರೇಖೆ ಈ ರೀತಿ ಬರ್ತಿರ್ತದ ಅದು ಗ್ರಾಫ್ನಲ್ಲಿ. ಸೊ ಅದು ಇದೇನ್ ಮಾಡ್ತದಪ್ಪ ಅಂದ್ರ ಮಧ್ಯಾಂಕವನ್ನ ಸೂಚನೆ ಮಾಡ್ತಿದ್ದು. ಈಗ ನಿಮಗ ಕೇಳಂಗಿಲ್ಲ, ಸೊ ತಲೆ ಕೆಲ್ಸ್ಕೊಕ್ ಹೋಗಬೇಡಿ. ಸೊ ಮುಂದಿನ ಪ್ರಶ್ನೆ. ಸೊ ದಟ್ ಈಸ್ ನಂಬರ್ 4, ಮೋಸ್ಟ್ ಇಂಪಾರ್ಟೆಂಟ್. ಬಹುಲಕ, ಮಧ್ಯಾಂಕ ಮತ್ತು ಸರಾಸರಿಗಳ ನಡುವಿನ ಸಂಬಂಧವನ್ನ ಬರೆಯಿರಿ. ದಟ್ ಈಸ್ ಕಾಲ್ಡ್ ಫಾರ್ಮುಲಾ. ಸೊ ಫಾರ್ಮುಲಾ ಏನಿದೆ ಅಂದ್ರೆ, ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 ಸರಾಸರಿ, ಅಂದ್ರೆ ನಡು ಗುಣಾಕಾರ ಇತ್ಯಾತ ಅನ್ನಂಗ್ರಿ. 3 ಗುಣಾಕಾರ ಮಧ್ಯಾಂಕ ಮೈನಸ್ 2 ಗುಣಾಕಾರ ಸರಾಸರಿ. ಸೊ ದಟ್ ಈಸ್, ಇದನ್ನ ಹಿಂದ ಮುಂದ ಮಾಡಿ ಬರಿಬಹುದು. ನಮಗ್ ಮಧ್ಯಾಂಕ ಬೇಕಾದ್ರೆ ಅದ ಕಡೆ ಬಂದ್ರೆ ಪ್ಲಸ್ ಆಗ್ತೈತಿ, ರೈಟ್? ಸೊ ನಮ್ಗೆ ಹೆಂಗ್ ಬೇಕಲ್ಲ ಅನುಕೂಲ ತಕ್ಕಂಗೆ ಸೂತ್ರವನ್ನ ಚೇಂಜಸ್ ಮಾಡಬಹುದು. ಸೊ ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ 1 ಅಂಕದ ಪ್ರಶ್ನೆಗಳು. ಸೊ ಇನ್ನು ಸಾಕಷ್ಟು ಪ್ರಶ್ನೆಗಳಿದಾವೆ. ಇನ್ನೊಂದು ಸಂಭವನೀಯತೆ ಇದೆ, ಆ ಸಂಭವನೀಯತೆಯನ್ನು ಸಹಿತ ನಿಮಗೆ ಟಾಪಿಕ್ ಇದೆ ಸ್ನೇಹಿತರೆ, ನೆನ್ಪಿಟ್ಟುಕೋರಿ. ಸಂಭವನೀಯತೆ ಮೇಲೂ ಸಹಿತ ಸಾಕಷ್ಟು ಪ್ರಶ್ನೆಗಳೇನಾಗೋದಿಲ್ರಿ. ಸೊ ಬರುವಂತ ಸಾಧ್ಯತೆಗಳಿದಾವೆ. ಸೊ ಇದು 1 ಅಂಕದ ಪ್ರಶ್ನೆಗಳು ಬಹಳಷ್ಟು ಬಾರಿ ಏನಾಗ್ತಿರ್ತಾವಂದ್ರೆ ಬೇರೆ ಬೇರೆ ಅಂಶದ ಮೇಲೆ ಬರ್ತಿರ್ತವೆ. ಒಂದೇದು ಈ ಉದಾಹರಣೆ, ಅಸಂಭವ ಘಟನೆ ಕೇಳ್ರಿ. ಅಂದ್ರೆ ಒಂದು ಘಟನೆಯ ಅಸಂಭವ ಘಟನೆ ಅಂದ್ರ ಅದರ ಸಂಭವನೀಯತೆ ಏನಾಗಿರ್ತೈತಿ ಹೇಳ್ರಿ, ಪಿ ಆಫ್ ಪಿ ಇಸ್ ಈಕ್ವಲ್ ಟು 0. ಘಟನೆನ ನಡೆಯಂಗಿಲ್ಲ ಅಂತಂದು ಅರ್ಥ ಕೊಡ್ತಾ ಇದೆ, ಹೌದಾ? ಇನ್ನ ನಿಶ್ಚಿತ ಘಟನೆ ಇತ್ತು, ನಿಶ್ಚಿತ ಅಥವಾ ಇದಕ್ಕೆ ಇನ್ನೊಂದು ಹೆಸರ ಖಚಿತ ಘಟನೆ ಇತ್ತಂದ್ರೆ, ಸೊ ಇದಕ್ಕೆ ಏನಾಗಿರ್ತದೆ ಹೇಳ್ರಿ, ಕಂಪಲ್ಸರಿ ಆಗ್ತೈತಿ ಅಂದ್ರೆ ಅದರ ಸಂಭವನೀಯತೆ ಏನಾಗಿರ್ತದೆ, 1 ಆಗಿರ್ತಾ ಇದೆ.
ಯಾವತ್ತು ಸಂಭವನೀಯತೆ 0 ಆಗಿರಬಹುದು, 0ಕ್ಕಿಂತ ಹೆಚ್ಚು ಇರಬಹುದು. ಯಾವ್ದಾದ್ರು ಒಂದು ಘಟನೆಯ ಸಂಭವನೀಯತೆ ರೀ. ಬಟ್ ಒಂದಕ್ಕಿಂತ ಏನಾಗಿರ್ತೈತಿ, ಕಡಿಮೆ ಇರ್ತಾ ಇದೆ. ಇಲ್ಲಾರ ಒಂದಕ್ಕಿಂತ ಏನಾಗಿರ್ತೈತಿ ಹೇಳ್ರಿ, ಕಡಿಮೆ ಇರ್ತಾ ಇದೆ, ಇಲ್ಲ ಒಂದಕ್ಕೆ ಈಕ್ವಲ್ ಆಗಿರ್ತಾ ಇದೆ. ದಟ್ ಈಸ್ ದ ರೂಲ್ಸ್ ಆಫ್ ಏನ್ ಹೇಳ್ರಿ, ಪ್ರೊಬಬಿಲಿಟಿ ಆಫ್ ಇವೆಂಟ್. ಪ್ರತಿಯೊಂದು ಸಂಭವನೀಯತೆ, ಯಾವುದೇ ಒಂದು ಘಟನೆಯ ಸಂಭವನೀಯತೆ ಇದೇ ರೂಲ್ಸ್ ಅನ್ನ ಫಾಲೋ ಮಾಡ್ತಿರ್ತದೆ. ಇನ್ನ ಖಚಿತ ಘಟನೆ ಆಯ್ತಾ. ಇನ್ನು ಪೂರಕ ಘಟನೆಗಳು ಬರ್ತಾ ಇದಾವೆ. ಪೂರಕ ಘಟನೆಗಳ ರೂಲ್ಸ್ ಏನಿದೆ, ಪಿ ಆಫ್ ಪಿ ಪ್ಲಸ್ ಪಿ ಆಫ್ ಇ ಬಾರ. ಪೂರಕ ಘಟನೆಗಳ ಮೊತ್ತ ಏನಾಗಿರ್ತೈತಿ, ಅವತ್ತು ಒಂದಾಗಿರ್ತಾ ಇದೆ. ಇನ್ನ ನಾಣ್ಯ ಎಸೆದ 2 ಬರ್ತಾ ಇದಾವೆ. ಒಂದು ದಾವು, ಈ 3 ನಾಣ್ಯ, ಸಾರಿ 2 ನಾಣ್ಯಗಳಿದ್ದಾಗ 4 ಫಲಿತಾಂಶಗಳು ಬರ್ತಿರ್ತವೆ, ಒಟ್ಟು ಫಲಿತಾಂಶಗಳು. ಹೌದಾ. ಇನ್ನು 3 ನಾಣ್ಯಗಳಿದ್ದಾಗ ಒಟ್ಟು ಫಲಿತಾಂಶಗಳು 8 ಆಗಿರ್ತಾ ಇದಾವೆ. ನೆನ್ಪಿಟ್ಕೋರಿ. ಒಂದು ದಾಳಗಳನ್ನ ಹೋದಾಗ 6 ಫಲಿತಾಂಶಗಳು ಬರ್ತಿರ್ತವೆ. 2 ದಾಳಗಳನ್ನ ಹೋದಾಗ 36 ಫಲಿತಾಂಶಗಳು ಬರ್ತಿರ್ತವೆ. ಇನ್ನು ಕಾರ್ಡ್ ಇದ್ದು ಅಂದ್ರೆ ಒಟ್ಟು 52 ಅಂತ ಕರಿತಾ ಇದಾವೆ. ಎಸ್ ಜಾಗದಾಗ ಏನ್ ಮಾಡ್ಬೋದು ನಾವು, 52 ಬರೀಬಹುದು. ಸೊ ಡಿಪೆಂಡ್ ಅಪಾನ್ ಕ್ವಶನ್ಸ್ ಮೇಲೆ ಆನ್ಸರ್ ಏನಾಗ್ತದೆ, ಚೇಂಜ್ ಆಗ್ತಿರ್ತದೆ. ಸಂಭವನೀಯತೆ ಅತಿ ಈಜಿ ಟಾಪಿಕ್. ಸೊ ಅದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ, ಒಂದು ಸಪರೇಟ್ ಆಗಿ ವಿಡಿಯೋನು ಸಹಿತ ಮಾಡ್ತಾ ಇದ್ದೇನೆ. ಆದ್ಮೇಲೆ ಇವು 1 ಅಂಕದ ಪ್ರಮುಖ ಪ್ರಶ್ನೆಗಳು. ಇನ್ನು ಮುಂದಿನ ಭಾಗದಲ್ಲಿ ಮತ್ತೆ ಹೊರೈಟಿ 1 ಅಂಕ ಆಗಿರ್ಬೋದು, 2 ಅಂಕ, 3 ಅಂಕ ಪ್ರಶ್ನೆಗೆ ಬರಬಹುದಾದಂತ ಮೋಸ್ಟ್ ವಾಂಟೆಡ್ ಕ್ವಶನ್ಸ್ ಗಳನ್ನ ಡೆಫಿನೆಟ್ ಆಗಿ ನಾನು ಚರ್ಚೆ ಮಾಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಅದನ್ನ ನೋಟ್ ಡೌನ್ ಮಾಡ್ಕೋರಿ. ಖಂಡಿತವಾಗಿ ನಾಳೆ ಮತ್ತೊಂದು 2-3 ವಿಡಿಯೋಸ್ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೇನೆ. ಥ್ರೂ ಔಟ್ ಅಂದ್ರೆ ಎಕ್ಸಾಮ್ ಬರಬಹುದಾಗಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸಬೇಕು ಮತ್ತು ಬರದೇ ಇರುವ ಪ್ರಶ್ನೆಗಳನ್ನು ಸಹಿತ ಯಾವ ರೀತಿ ಬಿಡಿಸಬಹುದು ಅನ್ನೋದ್ರ ಬಗ್ಗೆ ಲಾಂಗ್ ಕ್ವಶನ್ಸ್ ಅಲ್ಲಿ ಚರ್ಚೆ ಮಾಡೋಣ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು. ಒಳ್ಳೆದಾಗಲಿ. ಶುಭ ದಿನ. ಥ್ಯಾಂಕ್ ಯು. ಒನ್ ಅಂಡ್ ಆಲ್. ಥ್ಯಾಂಕ್ ಯು.